सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। ಹರಿ ಓಂ. ನಿನ್ನೆ ದಿನ ನಾವು ಸನ್ಯಾಸ ಸೂಕ್ತದ ಅರ್ಥವನ್ನು ನೋಡ್ತಾ ಇದ್ದೆವು. ಕೈವಲ್ಯೋಪನಿಷತ್ನಲ್ಲಿ ಜ್ಞಾನ ಯೋಗ್ಯತಾ ಪ್ರಾಪ್ತಿಗಾಗಿ 4 ಮುಖ್ಯ ಸಾಧನೆಯನ್ನ ಹೇಳಿರುವುದು ಕಂಡು ಬರುತ್ತದೆ. ಮೊದಲು ಶ್ರದ್ಧೆ, ಎರಡನೆಯದು ಭಕ್ತಿ, ಮೂರನೆಯದು ಸನ್ಯಾಸ ಯೋಗ, ನಾಲ್ಕನೆಯದು ಧ್ಯಾನ ಯೋಗ ಅಥವಾ ಉಪಾಸನಾ ಯೋಗ. ಇದರಲ್ಲಿ ಸನ್ಯಾಸ ಯೋಗ ಇದರ ಕುರಿತಾಗಿ 2 ಮಂತ್ರಗಳನ್ನ ನಾವು ನೋಡಿದ್ದೇವೆ. ಈ 2 ಮಂತ್ರಗಳು ತೈತ್ತರಿಯ ಉಪನಿಷತ್ತಿನ ಮಹಾನಾರಾಯಣ ಉಪನಿಷತ್ತಿನ ಸನ್ಯಾಸ ಸೂಕ್ತದಲ್ಲಿ ಬರತಕ್ಕಂಥದ್ದು. ಹಾಗೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಎನ್ನುವ ಆ ಮಂತ್ರ ಮುಂಡಕ ಉಪನಿಷತ್ತಿನಲ್ಲಿಯೂ ಕೂಡ ಬರುತ್ತೆ ಎನ್ನುವುದನ್ನು ನಾವು ನೋಡಿದ್ದೇವೆ. ಆದ್ರೆ ಸ್ವಲ್ಪ ಪಾಠ ಭೇದ ಇದೆ ಅದರಲ್ಲಿ. ಈಗ ಮಹಾನಾರಾಯಣ ಉಪನಿಷತ್ನಲ್ಲಿ ಏನ್ ಬರುತ್ತೆ? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಯತಯ ಶುದ್ಧ ಸತ್ವಾಹ. ಇಲ್ಲಿ ತನಕ ಸರಿ ಇದೆ. ತೇ ಬ್ರಹ್ಮ ಲೋಕೆ ತು ಅಂತ ಬರುತ್ತೆ. ತೇ ಬ್ರಹ್ಮ ಲೋಕೆ ತು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ ಅಂತ ಬರುತ್ತೆ. ಆದ್ರೆ ಮುಂಡಕೋಪನಿಷತ್ನಲ್ಲಿ ಮತ್ತು ಕೈವಲ್ಯೋಪನಿಷತ್ ತೇ ಬ್ರಹ್ಮ ಲೋಕೇಶು ಅಂತ ಬರುತ್ತೆ. ಬ್ರಹ್ಮಲೋಕೇಶು ಎನ್ನುವ ಬಹುವಚನ ಪ್ರಯೋಗ ಆಗಿದೆ. ಮಹಾನಾರಾಯಣ ಬ್ರಹ್ಮಲೋಕೇತು, ಬ್ರಹ್ಮಲೋಕೆ ಎನ್ನುವಂಥದ್ದು ಏಕವಚನದ ಪ್ರಯೋಗ ಆಗಿದೆ. ತು ಅನ್ನುವಂಥದ್ದು ಬೇರೆ, ಬ್ರಹ್ಮಲೋಕೆ ಅಂತ. ಬ್ರಹ್ಮೈವ ಲೋಕಃ ಬ್ರಹ್ಮಲೋಕಃ. ತು ಅನ್ನುವಂಥದ್ದು ಆದರೆ ಎಂಬಂತಹ ಅರ್ಥದಲ್ಲಿ ಅಥವಾ ನಿಶ್ಚಯಾತ್ಮಕವಾದ ಅರ್ಥವನ್ನು ಕೊಡುತ್ತೆ. ಆ ರೀತಿ ಏಕವಚನದ ಪ್ರಯೋಗ ಆಗಿದೆ ಮಹಾನಾರಾಯಣ. ಇಲ್ಲಿ ಬ್ರಹ್ಮಲೋಕೇಶು ಎನ್ನುವ ಬಹುವಚನ ಪ್ರಯೋಗ ಆಗಿದೆ. ಇದು ಮತ್ತು ಮುಂಡಕ ಎರಡರಲ್ಲಿ ಕೂಡ ಅದು ಪಾಠಭೇದ. ಈ ಬಹುವಚನ ಯಾಕಾಗಿದೆ ಎಂದು ಉಪಾಧಿ ಭೇದದಿಂದ ಅಂತ ನಾವು ನಿನ್ನೆ ದಿನ ನೋಡಿದೆವು. ಇನ್ನೊಂದು ವಿಶೇಷ ಏನಂದ್ರೆ ಪರಾಮೃತಾತ್ ಅಂತ ಇಲ್ಲಿದೆ, ಪರಾಮೃತಾತ್ ಪರಿಮುಚ್ಚಂತಿ ಅಂತ. ಮಹಾನಾರಾಯಣದಲ್ಲೂ ಪರಾಮೃತಾತ್ ಪರಿಮುಚ್ಚಂತಿ ಅಂತ ಇದೆ. ಆದ್ರೆ ಮುಂಡಕದಲ್ಲಿ ಪರಾಮೃತಾಹ ಪರಿಮುಚ್ಚಂತೆ ಅಂತ ಇದೆ. ನಿನ್ನೆ ನಾವು ನೋಡುವ ಶಂಕರ ಭಾಷ್ಯವನ್ನು ಕೂಡ, ಮುಂಡಕದಲ್ಲಿ ಬರುವ ಶಂಕರ ಭಾಷ್ಯವನ್ನು ನೋಡು, ಪರಾಮೃತಾಹ ಎನ್ನುವ ಶಬ್ದಕ್ಕೆ ಅರ್ಥ ಪರಾ ಅಮೃತಾಹ ಸಂತಹ ಅಂತ. ಅಂದ್ರೆ ಜೀವನ್ ಮುಕ್ತಿಯನ್ನು ಹೇಳ್ತಾ ಇದೆ. ಅದು ಬದುಕಿದ್ದಾಗಲೇ ಪರಬ್ರಹ್ಮ ಪ್ರಾಪ್ತಿಯನ್ನು ಮಾಡಿಕೊಂಡವರು ಎಂಬುದು ಆ ಶಬ್ದಕ್ಕೆ ಅರ್ಥ, ಪರಾಮೃತಾಹ. ಆಮೇಲೆ ಪರಾಂತ ಕಾಲೇ ಪರಿಮುಚ್ಚಂತಿ ಅಂದ್ರೆ ವಿದೇಹ ಕೈವಲ್ಯವನ್ನು ಹೇಳುತ್ತೆ. ಮುಂಡಕೋಪನಿಷತ್ತಿನ ಪ್ರಕಾರ ಜೀವನ್ಮುಕ್ತಿ ಮತ್ತು ವಿದೇಹ ಮುಕ್ತಿ ಈ ಎರಡನ್ನೂ ಕೂಡ ಆತ್ಮಜ್ಞಾನಿ ಪಡೀತಾನೆ ಎಂಬುದು ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿಮುಕ್ತಶ್ಚ ವಿಮುಚ್ಚತೆ ಅಂತ ಕಠೋಪನಿಷತ್ತಲ್ಲೂ ಕೂಡ ಬಂದಿದೆ. ಹಾಗೆ ಇದು ಏನು ವೈದಿಕ ಸಿದ್ಧಾಂತ ಅಥವಾ
ಉಪನಿಷತ್ ಸಿದ್ಧಾಂತದಲ್ಲಿ ಪ್ರತಿಪಾದಿತವಾದ ಮುಕ್ತಿ, ಜೀವನ್ ಮುಕ್ತಿ, ವಿದೇಹ ಮುಕ್ತಿ. ಅದು ಅಲ್ಲದೇನೆ ಇನ್ನೊಂದು ಕ್ರಮ ಮುಕ್ತಿ ಎನ್ನುವುದು ಕೂಡ ಇದೆ. ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಇದರ ವರ್ಣನೆ ಬರುತ್ತೆ. ಅಂದ್ರೆ ಉಪಾಸನೆಯನ್ನು ಮಾಡಿ ಉಪಾಸ್ಯ ದೇವತೆಯ ಲೋಕಕ್ಕೆ ಹೋಗಿ, ಸಾಮಾನ್ಯವಾಗಿ ಅದನ್ನು ಬ್ರಹ್ಮಲೋಕ ಅಂತ ಕರೆಯುವುದುಂಟು. ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಲೋಕ ಎಂಬ ಹೆಸರಿಂದ ಕರೀತಾರೆ, ಆದ್ರೆ ಅದೆಲ್ಲವೂ ಕೂಡ ಬ್ರಹ್ಮಲೋಕದ ಬೇರೆ ಬೇರೆ ಹೆಸರುಗಳು. ಆ ಲೋಕಕ್ಕೆ ಹೋಗಿ ಆ ದೇವತೆಯಿಂದಲೇ ನೇರವಾಗಿ ಅವನಿಗೆ ಉಪದೇಶವಾಗ್ತದೆ, ಬ್ರಹ್ಮಜ್ಞಾನದ ಉಪದೇಶವಾಗ್ತದೆ. ಅಲ್ಲಿಂದ ಬ್ರಹ್ಮನೊಟ್ಟಿಗೆ ಅವನು ಕೂಡ ಮುಕ್ತನಾಗ್ತಾನೆ. ಚತುರ್ಮುಖ ಬ್ರಹ್ಮನ ಅವಧಿಯಷ್ಟು ಅಲ್ಲಿಯೇ ಬ್ರಹ್ಮಲೋಕದಲ್ಲಿ ವಾಸಿಸಿ ಬ್ರಹ್ಮನೊಟ್ಟಿಗೆ ಅವನೂ ಕೂಡ ವಿದೇಹ ಕೈವಲ್ಯ ಅಂತ ಕರಿಬಹುದು. ಆ ರೀತಿಯಾದಂತಹ ಒಂದು ಆತ್ಯಂತಿಕ ಮುಕ್ತಿಯನ್ನು ಅವನು ಪಡೆದುಕೊಳ್ತಾನೆ. ಇದನ್ನು ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಪರಾಮೃತಾತ್ ಪರಿಮುಚ್ಚಂತಿ ಎನ್ನುವಂತಹ ಶಬ್ದ ನೋಡಿದಾಗ ಇದು ಕ್ರಮಮುಕ್ತಿಯನ್ನು ಕೂಡ ಸಂಕೇತಿಸ್ತಾ ಇದೆ ಅಂತ ಗೊತ್ತಾಗ್ತದೆ ನಮಗೆ. ಯಾಕಂದ್ರೆ ಪರ ಅಮೃತ ಅಂತ ಹೇಳಿದ್ರೆ ಯಾವುದು? ಶ್ರೇಷ್ಠವಾದ ಅಮೃತ. ಅಮೃತ ಅಂದ್ರೆ ಸುಖ ಅಂತ ಅರ್ಥ. ಶ್ರೇಷ್ಠವಾದ ಸ್ವರ್ಗ ಯಾವುದಪ್ಪ ಅಂದ್ರೆ ಬ್ರಹ್ಮಲೋಕ. ಆ ಬ್ರಹ್ಮಲೋಕದಿಂದಲೂ ಅವನು ಪರಾಂತ ಕಾಲದಲ್ಲಿ ಅಂದ್ರೆ ಆತ್ಯಂತಿಕವಾಗಿ ಮೋಕ್ಷವನ್ನು ಪಡೆಯುವಾಗ ಪರಿಮುಚ್ಚಂತಿ, ಎಲ್ಲದರಿಂದ ಬಿಡುಗಡೆ ಆಗ್ತಾನೆ ಎನ್ನುವ ಅರ್ಥವನ್ನ ನೋಡುವುದ್ರ ಮೂಲಕ ಕ್ರಮಮುಕ್ತಿಯ ಸೂಚನೆಯು ಕೂಡ ನಮಗೆ ಇಲ್ಲಿ ಕಾಣಸಿಗತ್ತೆ. ಇದನ್ನ ಪರಾಮೃತಾತ್ ಎಂಬಂತ ಶಬ್ದವನ್ನ ಪರಾಮೃತಾಹ ಸಂತಹ, ಪರಾಮೃತಃ ಅನ್ನುವ ಅರ್ಥ ತೆಗೆದುಕೊಂಡು ತಸ್ಮಾತ್ ಪರಾಮೃತಾತ್ ಎಂಬಂತ ಅರ್ಥವನ್ನು ಮಾಡಿ ಜೀವನ್ಮುಕ್ತಿಯ ವ್ಯವಸ್ಥೆಯನ್ನು ಮಾಡಬಹುದಾಗಿದೆ. ಆದ್ರೆ ಈ ಮೂರು ಮುಕ್ತಿಗಳು ಕೂಡ ಶ್ರುತಿ ಸಮ್ಮತವಾಗಿಯೇ ಇರುವುದರಿಂದ ಜೀವನ್ಮುಕ್ತಿ, ವಿದೇಹ ಮುಕ್ತಿ ಮತ್ತು ಕ್ರಮ ಮುಕ್ತಿ, ಇದು ಮೂರರ ಸೂಚನೆಯು ಕೂಡ ನಮಗೆ ಈ ಮಂತ್ರದಲ್ಲಿ ಸಿಗುತ್ತಾ ಇದೆ ಅಂತ. ಆದ್ರೆ ಇಲ್ಲಿ ಪ್ರಧಾನವಾಗಿ ಜೀವನ್ ಮುಕ್ತಿಯನ್ನೇ ಯಾಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಈ ಉಪನಿಷತ್ತು ಮುಂದಿನ ಮಂತ್ರಗಳಲ್ಲಿ ಜೀವನ್ ಮುಕ್ತಿಯನ್ನು ಎತ್ತಿ ಹಿಡಿತಾ ಇದೆ. ನಾವು ಸಂದರ್ಭ ಬಂದಾಗ ನೋಡೋಣ. ಜೀವನ್ಮುಕ್ತಿಯೇ ಪ್ರಧಾನವಾಗಿ ಈ ಉಪನಿಷತ್ತಿನ ತಾತ್ಪರ್ಯವಾಗಿರೋದ್ರಿಂದ ಪರಾಮೃತಾತ್ ಎನ್ನುವ ಶಬ್ದಕ್ಕೆ ಜೀವನ್ಮುಕ್ತಿ ಎಂಬುದಾಗಿಯೇ ನಾವು ಅರ್ಥ ಮಾಡಿದ್ರೆ ಅದು ಯುಕ್ತವಾಗ್ತದೆ. ಇದಿಷ್ಟು ಸನ್ಯಾಸ ಯೋಗ ಎನ್ನುವ ವಿಷಯದ ಕುರಿತಾದಂತಹ ಚಿಂತನೆ ಆಯಿತು. ಇನ್ನು ಮುಂದಿನ 3 ಮಂತ್ರಗಳು ಉಪಾಸನಾ ಯೋಗದ ಕುರಿತಾಗಿ ಚಿಂತನೆಯನ್ನು ಮಾಡ್ತವೆ. 5, 6, 7, 8 4 ಮಂತ್ರಗಳನ್ನು ತೆಗೆದುಕೊಳ್ಬಹುದು. ಆದ್ರೆ ಧ್ಯಾನ ಯೋಗದ ಬಗ್ಗೆ ವಿಶೇಷವಾಗಿ ಚಿಂತನೆ ನಡೆದಿದ್ದು 3 ಮಂತ್ರಗಳಲ್ಲಿ. ಸಾಮಾನ್ಯವಾಗಿ ಪರಂಪರೆಯಲ್ಲಿ ಧ್ಯಾನ ಯೋಗ ಎಂಬ ಶಬ್ದಕ್ಕಿಂತ ಹೆಚ್ಚು ಹತ್ತಿರವಾದದ್ದು ಉಪಾಸನಾ ಯೋಗ ಅಂತ. ಯಾಕಂದ್ರೆ ಈ ಉಪಾಸನೆಯಲ್ಲಿ ಏನು ಅಷ್ಟ ಅಂಗಗಳನ್ನು ನಾವು ಬಳಸ್ತೇವೆ. ಯಮ ನಿಯಮದಿಂದ ಆರಂಭ ಮಾಡಿ ಸಮಾಧಿಯ ತನಕ 8 ಅಂಗಗಳು, ಯೋಗದ ಅಂಗಗಳು ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಪ್ರಕ್ರಿಯೆ ಅನ್ನೋದು ಧ್ಯಾನ. ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥದ್ದು ಕೊನೆಯ 3 ಹಂತಗಳು. ಆ ಕೊನೆಯ 3ರಲ್ಲಿ ಮಧ್ಯದಲ್ಲಿ ಬರತಕ್ಕಂಥದ್ದು ಧ್ಯಾನ ಅಂತ. ಆದ್ರೆ ಇದು ಒಟ್ಟಾರೆ ಪ್ರಕ್ರಿಯೆಯನ್ನು ಸೇರಿಸಿ ಕರೆಯುವ ಶಬ್ದ ಯಾವುದು? ಉಪಾಸನಾ ಯೋಗ. ಅದಕ್ಕೆ ಯಮ ನಿಯಮದಿಂದ ಆರಂಭ ಮಾಡಿ ಸಮಾಧಿಯ ತನಕ ಮಾಡುವ ಎಲ್ಲ ಪ್ರಕ್ರಿಯೆಗಳು ಅದರಲ್ಲಿ ಸೇರಿಕೊಳ್ತವೆ. ಧ್ಯಾನ ಯೋಗ ಅಂದಾಗ ಏನಾಗುತ್ತೆ, ಅದರಲ್ಲಿ ಯಾವುದೋ ಒಂದು ಅಂಗವನ್ನ ಮಾತ್ರ ನಾವು ತೆಗೆದುಕೊಂಡಾಗ ಆಗುತ್ತೆ. ಅದರಿಂದ ಪರಂಪರೆಯಲ್ಲಿ ಉಪಾಸನೆ ಎಂಬ ಶಬ್ದವೇ ಬಳಕೆಯಲ್ಲಿದೆ. ಭಗವದ್ಗೀತೆಯ ಧ್ಯಾನ ಯೋಗ ಅಂತ ಹೇಳಿದೆಯಲ್ಲ ಅಂತ ಕೇಳ್ಬೋದು. ಭಗವದ್ಗೀತೆಯಲ್ಲಿಯೂ ಕೆಲವು ಪುಸ್ತಕಗಳಲ್ಲಿ ಅದನ್ನ ಆತ್ಮ ಸಂಯಮ ಯೋಗ ಅಂತ ಕರೆದಿದ್ದು ಕಾಣಿಸುತ್ತೆ. ಯಾಕಂದ್ರೆ ಯೋಗ ಸೂತ್ರಕಾರರ ಪ್ರಕಾರ ತ್ರಯಮೇಕತ್ರ ಸಂಯಮ ಅಂತ ಹೇಳ್ತಾರೆ. ಧಾರಣ, ಧ್ಯಾನ, ಸಮಾಧಿ ಇದು 3 ಸೇರಿಸಿ ಸಂಯಮ ಅನ್ನುವಂತಹ ಒಂದು ಸಂಜ್ಞೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಆತ್ಮದಲ್ಲಿ ಮನಸ್ಸನ್ನ ಸಂಯಮನ ಮಾಡುವಂಥದ್ದು ಎಂಬರ್ಥದಲ್ಲಿ ಆತ್ಮ ಸಂಯಮ ಯೋಗ ಎಂಬ ಹೆಸರನ್ನು ಕೂಡ ಕೊಟ್ಟಿರುವುದು ಕಾಣಿಸುತ್ತೆ. ಆದರೆ ಧ್ಯಾನ ಯೋಗ ಅಂತ ಒಂದು ತುಂಬಾ ಪ್ರಸಿದ್ಧವಾಗಿದೆ. ಈ ಉಪನಿಷತ್ತಲ್ಲೂ ಕೂಡ ಧ್ಯಾನ ಯೋಗ ಎಂಬ ಶಬ್ದವು ಕೂಡ ಬಂದಿದೆ, ತೊಂದರೆ ಇಲ್ಲ. ಧ್ಯಾನ ಅಂತ ಹೇಳಿದ್ರೆ ಧ್ಯೇಯ ವಸ್ತುವಿನ ಕಡೆಗೆ
ಚಿತ್ತವೃತ್ತಿಗಳನ್ನ ತೈಲಧಾರೆಯ ಹಾಗೆ ಹರಿಸುವ ಪ್ರಕ್ರಿಯೆ. ಸಜಾತೀಯ ವೃತ್ತಿ ಪ್ರವಾಹ ಯಾವುದರ ಕಡೆಗೆ? ನಮ್ಮ ಇಷ್ಟ ದೇವತೆಯ ಕಡೆಗೆ. ವೈದಿಕ ಧ್ಯಾನ ಪ್ರಕ್ರಿಯೆಯಲ್ಲಿ ಧ್ಯೇಯ ವಸ್ತು ಈಶ್ವರನೇ ಆಗಿರುತ್ತೆ. ಲೌಕಿಕ ವ್ಯವಸ್ಥೆಯಲ್ಲಿ ಮೆಡಿಟೇಷನ್ ಅಂತ ನಾವೇನ್ ಕರಿತೇವೆ, ಅದರ ಉದ್ದೇಶವೂ ಬೇರೆ, ಅದರ ಪ್ರಕ್ರಿಯೆಯೂ ಸ್ವಲ್ಪ ಭಿನ್ನವಾಗಿರ್ತದೆ. ಅದರ ಉದ್ದೇಶ ಮುಖ್ಯವಾಗಿ ಮನಸ್ಸಿನ ಸಮಾಧಾನ, ಶಾಂತಿ, ರಿಲ್ಯಾಕ್ಸೇಷನ್ನು, ಅಥವಾ ಒತ್ತಡ ನಿರ್ವಹಣೆ ಮಾಡುವ ಸಾಮರ್ಥ್ಯ, ಕಾರ್ಯಕ್ಷಮತೆ, ಎಫಿಷಿಯನ್ಸಿ ಜಾಸ್ತಿ ಮಾಡುವುದು, ಇದೆಲ್ಲ ಉದ್ದೇಶ ಇಟ್ಟುಕೊಂಡು ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರೆ. ಇದು ಧ್ಯಾನದ ಮುಖ್ಯ ಪ್ರಯೋಜನ ಅಲ್ಲ, ಗೌಣ ಪ್ರಯೋಜನ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ ಉಪಪ್ರಯೋಜನಗಳು. ಈಗ ಹಸುವನ್ನ ಕಟ್ಟಿ ನಾವು ಹುಲ್ಲನ್ನ ಹಾಕಿ ಸಾಕುವುದು ಯಾಕೆ ಕೇಳಿದ್ರೆ, ಅದು ಹಾಲಿಗಾಗಿ, ಅದು ಮುಖ್ಯ ಪ್ರಯೋಜನ. ಅದೆಲ್ಲೇ ಗೋಮೂತ್ರ, ಗೋಮಯ ಮುಂತಾದ ಸಿಗುತ್ತೆ, ಆದ್ರೆ ಅದು ಗೌಣ ಪ್ರಯೋಜನ. ಹಾಗೆ ಧ್ಯಾನದ ಮುಖ್ಯ ಪ್ರಯೋಜನ ಯಾವುದು ಅಂದ್ರೆ ಯೋಗ ಆತ್ಮ ವಿಶುದ್ಧಯೇ ಅಂತ ಹೇಳ್ತಾನೆ ಕೃಷ್ಣ. ಯೋಗ ಅಂದ್ರೆ ಮೆಡಿಟೇಷನ್, ಧ್ಯಾನ ಅನ್ನುವಂಥದ್ದು ಬೇಕಾಗಿರೋದು ಆತ್ಮಶುದ್ಧಯೇ. ಇಲ್ಲಿ ಆತ್ಮ ಅಂದ್ರೆ ಅಂತಃಕರಣ, ಮನಸ್ಸು ಅಂತ. ಪ್ರತ್ಯೇಗಾತ್ಮ ಅಂತ ಕೊಡಬಾರ್ದು, ಯಾಕಂದ್ರೆ ಪ್ರತ್ಯೇಗಾತ್ಮ ನಿತ್ಯ ಶುದ್ಧನು. ಇಲ್ಲಿ ಆತ್ಮ ಎಂಬ ಶಬ್ದಕ್ಕೆ ಅರ್ಥ ಏನು? ಅಂತಃಕರಣ ಶುದ್ಧಿಯಾಗಿ. ಆದ್ದರಿಂದ ಧ್ಯಾನದ ಮುಖ್ಯ ಪ್ರಯೋಜನವೇ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧವಾಯ್ತು ಅಂದ್ರೆ ಅದ್ರ ಜೊತೆಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ, ಮನಸ್ಸು ಸಂತೋಷ ಆಗ್ತದೆ, ಬುದ್ಧಿಯಲ್ಲಿ ಸಾಮರ್ಥ್ಯ ಹೆಚ್ಚಾಗ್ತದೆ, ಏಕಾಗ್ರತೆ, ಸ್ಮರಣ ಶಕ್ತಿ, ಇದು ಮುಂತಾದೆಲ್ಲ ಲಾಭಗಳು ಆಗುವುದುಂಟು. ಚಿತ್ತಶುದ್ಧಿ ಅನ್ನುವಂಥದ್ದು ಮುಖ್ಯ ಪ್ರಯೋಜನ. ಆದ್ದರಿಂದ ಆ ಕರ್ಮಯೋಗ ಆದ ಮೇಲೆ ನಮ್ಮ ಶಾಸ್ತ್ರಗಳು ಉಪಾಸನಾ ಯೋಗವನ್ನು ಹೇಳುತ್ತೆ. ಕರ್ಮಯೋಗದ ಮೂಲಕ ಸ್ಥೂಲವಾಗಿರತಕ್ಕಂತಹ ಮನಸ್ಸಿನ ದೋಷಗಳನ್ನು ಕಳೆದುಕೊಂಡು, ವಿಶೇಷವಾಗಿ ತಮೋಗುಣ, ಸ್ಥೂಲ ರಜೋಗುಣಗಳನ್ನ ನಿವೃತ್ತಿ ಮಾಡಿಕೊಂಡು, ಉಪಾಸನಾ ಯೋಗದ ಮೂಲಕವಾಗಿ ಸೂಕ್ಷ್ಮ ರಜೋಗುಣಗಳನ್ನ ನಿವೃತ್ತಿ ಮಾಡಿಕೊಂಡು ಅಂತಃಕರಣ ಶುದ್ಧವಾಗ್ತದೆ, ಸತ್ವಪ್ರಧಾನವಾಗ್ತದೆ. ಸ್ಥೂಲ ತಮೋಗುಣವನ್ನ ಅಥವಾ ರಜೋಗುಣವನ್ನ ಕಳೆದುಕೊಂಡ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಮನಸ್ಸು ಆರ್ಹವಾಗ್ತದೆ. ಅತ್ಯಂತ ತಮೋಗುಣಿಯಾದವನಿಗೆ ಅಥವಾ ಅತ್ಯಂತ ರಜೋಗುಣಿಯಾದವನಿಗೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸನ್ನ ಒಂದು ಕಡೆಗೆ ನಿಲ್ಲಿಸುವ ಪ್ರಯತ್ನವೇ ಅವನಿಗೆ ಕಷ್ಟ ಸಾಧ್ಯವಾಗ್ತದೆ. ಅವನಿಗೆ ಉಪಾಯ ಏನು? ಕರ್ಮಯೋಗ. ಕರ್ಮಯೋಗ ಅಂದ್ರೆ ಯಾವುದು? ಪೂಜೆ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ಗಟ್ಟಿಯಾಗಿ ಜಪ ಮಾಡುವಂಥದ್ದು, ಅಥವಾ ಸೇವೆ ಮಾಡುವಂಥದ್ದು, ಇದೆಲ್ಲ ಸಾಧ್ಯವಾಗ್ತದೆ. ಧ್ಯಾನ ಅನ್ನುವಂಥದ್ದು ಅದು ಮಾನಸಿಕ ಕ್ರಿಯೆ. ಅಲ್ಲಿ ಶಾರೀರಿಕವಾದಂತಹ ಯಾವ ಕೆಲಸ ಕಾರ್ಯಗಳಿಲ್ಲ. ಕೇವಲ ಮನಸ್ಸಿನಲ್ಲಿ ಪರಮಾತ್ಮ ವಸ್ತುವನ್ನು ಧ್ಯೇಯವಾಗಿಟ್ಟುಕೊಂಡು ಅಂತಃಕರಣ ವೃತ್ತಿಗಳನ್ನ ಆ ಕಡೆಗೆ ಹರಿಸುವಂಥದ್ದು, ಚಿತ್ತವೃತ್ತಿಗಳನ್ನ ಆ ಕಡೆಗೆ ಹರಿಸುವಂಥದ್ದು. ಅದರಿಂದ ಚಿತ್ತ ನೈಶ್ಚಲ್ಯತೆ ಪ್ರಾಪ್ತಿಯಾಗುತ್ತೆ, ಚಿತ್ತ ಏಕಾಗ್ರತೆ ಪ್ರಾಪ್ತಿಯಾಗುತ್ತೆ, ಚಿತ್ತ ವೈಶಾಲ್ಯತೆ ಪ್ರಾಪ್ತಿಯಾಗುತ್ತೆ, ಚಿತ್ತದಲ್ಲಿ ಸದ್ಗುಣಗಳು ಪ್ರಕಟ ಆಗುತ್ತೆ. ಇದೆಲ್ಲ ಶುದ್ಧಿಯ ಲಕ್ಷಣಗಳು. ಇನ್ನೊಂದು ಶಬ್ದದಲ್ಲಿ ಹೇಳೋದಾದ್ರೆ ಸಾಧನ ಚತುಷ್ಟಯ ಸಂಪನ್ನನಾಗ್ತಾನೆ ಎಂಬುದಾಗಿ. ಹೀಗೆ ಧ್ಯಾನ ಯೋಗದ ಮುಖ್ಯ ಪ್ರಯೋಜನ ಅನ್ನೋದು ಚಿತ್ತಶುದ್ಧಿ. ಆಗಲೇ ಹೇಳಿದ ಹಾಗೆ ಧ್ಯೇಯ ವಸ್ತುವಾಗಿ ಈಶ್ವರನನ್ನೇ ತೆಗೆದುಕೊಳ್ಳಬೇಕು ಅಂತ ಪರಂಪರೆಯ ವ್ಯವಸ್ಥೆ. ಉಳಿದಂತಹ ಏನು ಬೇರೆ ಧ್ಯೇಯಗಳನ್ನು ತೆಗೆದುಕೊಂಡು ಮಾಡುವಂತಹ ಧ್ಯಾನ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್, ಮನಸ್ಸಿನ ವಿಶ್ರಾಂತಿಯ ಉಪಾಯಗಳೇ ಹೊರತು ಅದು ಉಪಾಸನೆ ಎಂಬ ಶಬ್ದಕ್ಕೆ ಹೊಂದುವುದಿಲ್ಲ. ಉಪಾಸನೆ ಎಂದಾಗ ಧ್ಯೇಯ ವಸ್ತು ಈಶ್ವರನೇ ಆಗ. ನಮ್ಮ ಆರಣ್ಯಕಗಳಲ್ಲಿ, ಉಪನಿಷತ್ತುಗಳಲ್ಲಿ, ಗೀತೆಯಲ್ಲಿ ಎಲ್ಲ ನಾವು ಧ್ಯೇಯವಾಗಿ ಯಾವುದನ್ನು ಕೊಟ್ಟಿದೆ ಅಂತ ನೋಡಿದ್ರೆ ಈಶ್ವರನನ್ನೇ ಧ್ಯೇಯವಾಗಿ ಕೊಟ್ಟಿದೆ. ಬೇರೆ ಬೇರೆ ರೂಪ ಇರಬಹುದು, ಶಾಲಿಗ್ರಾಮ ಇರಬಹುದು, ಶಿವಲಿಂಗ ಇರಬಹುದು, ಗುರು ಪಾದುಕೆ ಇರಬಹುದು, ಸೂರ್ಯ ಇರಬಹುದು. ಹೀಗೆ
ಮನೋ ಬ್ರಹ್ಮೇತ್ಯುಪಾಸೀತ, ಆಕಾಶಂ ಬ್ರಹ್ಮೇತ್ಯುಪಾಸೀತ, ಹಾರ್ದ ಬ್ರಹ್ಮೋಪಾಸನೆ ಇರಬಹುದು, ಚಾಂಡಿಲ್ಯ ವಿದ್ಯೆ, ಓಂಕಾರ ಉಪಾಸನೆ, ಹಿರಣ್ಯ ಗರ್ಭ, ಇದೆಲ್ಲವೂ ಈಶ್ವರ ಚಿಂತನೆಯಾಗಿದೆ. ಆ ಲೋಕದಲ್ಲಿ ಹಾಗೆ ಹೇಳಲ್ಲ. ಉಸಿರಿನ ಮೇಲೆ ಮನಸ್ಸನ್ನ ನಿಲ್ಲಿಸೋ, ಆ ಬೆಳಕಿನ ಮೇಲೆ ಹೃದಯ, ಚಕ್ರದ ಮೇಲೆ ಮನಸ್ಸನ್ನು ನಿಲ್ಲಿಸೋ ಎಂಬುದಾಗಿ ಹೇಳುತ್ತಾರೆ. ಅದರಿಂದ ಪ್ರಯೋಜನ ಇದೆ, ಖಂಡಿತವಾಗಿಯೂ ಇದು ಅರ್ಥ ಅಲ್ಲ. ಆದರೆ ಚಿತ್ತ ಶುದ್ಧಿ ಎಂಬ ಮುಖ್ಯ ಪ್ರಯೋಜನಕ್ಕೆ ಅದು ಸಹಾಯವಾಗುವುದಿಲ್ಲ. ಇಲ್ಲಿ ಕೈವಲ್ಯೋಪನಿಷತ್ತಿನಲ್ಲಿ ಧ್ಯೇಯವಾಗಿ ಶಿವನನ್ನ ಕೊಟ್ಟಿದೆ. ಆದ್ರಿಂದ ಈ ಮೂರು ಮಂತ್ರಗಳ ಅನ್ವಯ ಕೊನೆಗಾಗ್ತದೆ, ಕ್ರಿಯಾಪದ ಕೊನೆಗೆ ಬರುತ್ತದೆ. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್ ಧ್ಯಾತ್ವಾ ಮುನಿರ್ಗಚ್ಚತಿ ಭೂತಯೋನಿಂ. ಧ್ಯಾತ್ವಾ ಮುನಿ ಭೂತಯೋನಿಂ ಗಚ್ಚತಿ. ಭೂತಯೋನಿಂ ಗಚ್ಚತಿ ಅನ್ನೋದು ಕ್ರಿಯಾಪದ, ಮತ್ತು ಉಳಿದುದೆಲ್ಲ ವಿಶೇಷಣಗಳು. ಅದರಲ್ಲಿ ಮುಖ್ಯವಾಗಿ 2 ಸಂಗತಿಗಳನ್ನ ಹೇಳಿದ್ದಾರೆ. ಒಂದು ಧ್ಯಾನದ ಪ್ರಕ್ರಿಯೆ ಮತ್ತು ಧ್ಯೇಯದ ವಿಶೇಷಣ, ಧ್ಯೇಯದ ಗುಣಗಳು. ಇದೆರಡೂ ಕೂಡ ಈ 3 ಶ್ಲೋಕಗಳಲ್ಲಿ ಚಿಂತನೆ ಮಾಡಲ್ಪಟ್ಟಿದೆ. ಒಬ್ಬನು ಧ್ಯಾನ ಮಾಡಬೇಕು ಅಂತ ಹೊರಟಾಗ 3 ಸಂಗತಿ ತಿಳ್ಕೊಳ್ಬೇಕಲ್ವೇ? ಧ್ಯೇಯ ಗೊತ್ತಿರಬೇಕು, ಧ್ಯಾತೃ ಅವನ ಸ್ಥಿತಿ ಗೊತ್ತಿರಬೇಕು, ಧ್ಯಾನ ಎನ್ನುವ ಪ್ರಕ್ರಿಯೆ ಗೊತ್ತಿರಬೇಕು. ಇದು 3 ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಾನು ಯಾವುದರ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅದು ಗೊತ್ತಿರ್ಬೇಕು. ಎಷ್ಟೋ ಸಲ ಏನಾಗ್ತದೆ, ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳಿ, ಧ್ಯಾನ ಆಗ್ತದೆ, ಮೆಡಿಟೇಷನ್ ಹ್ಯಾಪನ್ಸ್ ಅಂತ ಕೆಲವರೆಲ್ಲ ವಿವರಣೆ ಕೊಡ್ಲಿಕ್ಕೆ ಉಂಟು. ಅದು ತನ್ನಿಂದ ತಾನೇ ಘಟಿಸುವ ಯಾವುದೋ ಒಂದು ಕ್ರಿಯೆ ಎಂಬುದಾಗಿ ಕೆಲವು ವಿವರಣೆ ಹೇಳುವುದು ಉಂಟು. ಅಂದ್ರೆ ಹಾಗಲ್ಲ. ಧ್ಯಾನ ಒಂದು ಕ್ರಿಯೆ, ಅದು ಮಾಡಬೇಕಾದದ್ದು. ಅದು ಯಾರು ಆತ್ಮಜ್ಞಾನಿ ಇದ್ದಾನೋ ಅವನಿಗೆ ಮಾಡಬೇಕಾದ್ದೇನಿಲ್ಲ. ಯಾಕೆ? ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ಅವನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ಅವನಿಗೆ ಸಮಾಧಿ ಆಗ್ತದೆ, ಅಂದ್ರೆ ಆತ್ಮಸ್ವರೂಪದಲ್ಲಿಯೇ ನೆಲೆ ನಿಲ್ತದೆ. ಅದರಿಂದ ಹೈಯೆಸ್ಟ್ ಮೆಡಿಟೇಷನ್ ಅದೇ. ಧ್ಯಾನಂ ನಾಮ ಸ್ವರೂಪಸ್ಯ ಸಹಜಂ ಭಾನ ಮುಚ್ಚತೆ ಅಂತ ಒಬ್ರು ಸಂತರು ಹೇಳ್ತಿದ್ರು. ಧ್ಯಾನ ಅಂದ್ರೆ ಸ್ವರೂಪದ ಸಹಜವಾದ ಅರಿವು, ಆ ಅರಿವಿನಲ್ಲಿ ಇರುವಂಥದ್ದೇ ಧ್ಯಾನ ಅಂತ. ಅಲ್ಲಿ ಏನು ಮಾಡುವಂಥದ್ದಿಲ್ಲ. ಆದರೆ ಅದಕ್ಕೆ ಹೋಗುವ ಮೊದಲು ಮಾಡುವಂತಹ ಉಪಾಸನೆಗಳೇನಿದೆ, ಅಥವಾ ಪ್ರಸಿದ್ಧವಾದ ಶಬ್ದ ಧ್ಯಾನ ಅದೇನಿದೆ, ಅದು ಮಾಡಬೇಕಾಗಿರುವಂಥದ್ದು. ಬರೀ ಕಣ್ಣು ಮುಚ್ಚು ಕುಳಿತುಕೊಂಡ್ರೆ ಧ್ಯಾನ ಆಗ್ತದೆ ಎನ್ನುವುದು ನಮ್ಮ ಪರಂಪರೆಯ ವ್ಯವಸ್ಥೆಯಲ್ಲಿ ಹೇಳಿಲ್ಲ. ಅದಕ್ಕೆ ಧ್ಯೇಯ ಎಂಬುದಾಗಿ ಬೇಕು. ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇದು ಸ್ಪಷ್ಟ ಇರಬೇಕು. ಯಾವುದರ ಮೇಲೆ ನಾನು ಧ್ಯಾನ ಮಾಡ್ಲಿಕ್ಕೆ ಹೊರಟಿದ್ದೇನೆ? ಅದು ಈಶ್ವರನ ರೂಪವೋ, ಈಶ್ವರನ ಗುಣವೋ? ಗುಣಚಿಂತನೆಯನ್ನು ಮಾಡ್ಬೋದು, ರೂಪ ಚಿಂತನೆಯನ್ನು ಮಾಡ್ಬೋದು, ನಾಮದ ಮೇಲೆ ಮನಸ್ಸನ್ನು ನಿಲ್ಲಿಸಬಹುದು, ಅಥವಾ ಲೀಲಾ ಚಿಂತನೆಯನ್ನು ಮಾಡಬಹುದು, ಅಥವಾ ಭಗವಂತನ ಮಾನಸ ಪೂಜೆ, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆನೂ ಆಗಬಹುದು. ಈ ಒಟ್ಟು ಧ್ಯೇಯ ಎನ್ನುವುದು ನಿಶ್ಚಯ ಆಗ್ಬೇಕು. ಇನ್ನೊಂದು ಧ್ಯಾತೃ, ಯಾರು ಧ್ಯಾನ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅವನು ತನ್ನ ಪೂರ್ವ ಸಿದ್ಧತೆಯನ್ನ ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು. ಒಂದು ಹಂತದ ಮನಸ್ಸಿನ ಪ್ರಶಾಂತತೆ ಅವನಿಗೆ ಇರಬೇಕು. ಈಗಾಗ್ಲೇ ಸ್ಥೂಲವಾದ ರಜೋಗುಣ ತಮೋಗುಣವನ್ನ ಕಳೆದುಕೊಂಡಿರ್ಬೇಕು. ಕರ್ಮಯೋಗ ಸಾಕಷ್ಟು ಘಟಿಸಿರ್ಬೇಕು. ಅಂಥವನಿಗೆ ಮಾತ್ರ ಧ್ಯಾನ, ಉಪಾಸನೆ, ಇಲ್ಲಿ ಹೇಳ್ತಾ ಇರುವಂಥದ್ದು ಜಪ ಪೂಜೆ ಮುಂತಾದವುಗಳಲ್ಲ, ಮನಸ್ಸಿನಲ್ಲಿಯೇ ಪರಮಾತ್ಮನನ್ನ ಚಿಂತಿಸುವಂಥದ್ದು. ಸಗುಣ ಬ್ರಹ್ಮಣಿ ಸಜಾತೀಯ ವೃತ್ತಿ ಪ್ರವಾಹ ರೂಪ ಮಾನಸ ವ್ಯಾಪಾರ. ಈ ಮಾನಸ ವ್ಯಾಪಾರ ಮಾಡುವುದಕ್ಕೆ ಧ್ಯಾತೃರಾದವನು ಒಂದು ಪೂರ್ವ ಸಿದ್ಧತೆಯನ್ನ ಹೊಂದಿರಬೇಕಾಗ್ತದೆ. ಆದ್ದರಿಂದ ಧ್ಯಾನ ಯೋಗದ ಸಂದರ್ಭದಲ್ಲಿಯೂ ಶಾಂತಿ ಎಂಬ ಶಬ್ದ ಬಳಸುತ್ತೆ. ಶಾಂತನಾಗಿರ್ಬೇಕು ಅವನು ಅಂತ. ಪ್ರಶಾಂತ ಅಂತ ಬರುತ್ತೆ. ಯಾಕೆ? ಈಗಾಗಲೇ ಒಂದು ಹಂತದ ಮನಸ್ಸಿನ ಸಮಾಧಾನವನ್ನು ಹೊಂದಿರಬೇಕು. ಇನ್ನು ಧ್ಯಾನ ಎಂಬ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಸರಿಯಾಗಿ ತಿಳಿದಿರಬೇಕು.
ಅದು ಬಹಿರಂಗ ಸಾಧನೆಗಳು ಯಾವುದು, ಅಂತರಂಗ ಸಾಧನೆಗಳು ಯಾವುದು. ಬಹಿರಂಗ ಸಾಧನೆ ಅಂದ್ರೆ ಇದು ಪ್ರಿಪರೇಟರಿ, ಧ್ಯಾನಕ್ಕೆ ಕುಳಿತುಕೊಳ್ಳುವ ಮೊದಲು ನಾವು ತೆಗೆದುಕೊಳ್ಳಬೇಕಾದಂತಹ ಪೂರ್ವ ಸಿದ್ಧತೆ, ಅದು ಬಹಳ ಮುಖ್ಯವಾಗ್ತದೆ. ಅದು ಧ್ಯಾನಕ್ಕೆ ಅತ್ಯಂತ ಪೂರಕವಾಗ್ತದೆ, ಸಹಾಯವಾಗ್ತದೆ. ಧ್ಯಾನಕ್ಕೆ ಕುಳಿತುಕೊಂಡ ಮೇಲೆ ಒಳಗಡೆಗೆ ಮಾಡಬೇಕಾದದ್ದೇನು, ಇದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕಾಗುತ್ತೆ. ಧ್ಯಾತೃ, ಧ್ಯಾನ, ಧ್ಯೇಯ, ಇದರ ಬಗ್ಗೆ ಸ್ಪಷ್ಟವಾದ ಅರಿವು ಇಟ್ಟುಕೊಂಡ್ರೆ ಧ್ಯಾನ ಅನ್ನುವಂಥದ್ದು ಸರಳವಾಗಿ ಸುಂದರವಾಗಿ ನಡೆಯುತ್ತದೆ. ಅದಕ್ಕೆ ಉಪನಿಷತ್ತು ಇಲ್ಲಿ ಧ್ಯಾನಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಏನಿದೆ ಅದರ ಬಗ್ಗೆ ಚೆನ್ನಾಗಿ ವಿವರಣೆ ನೀಡುತ್ತಾ ಇದೆ. ಮೊದಲನೇದು ವಿವಿಕ್ತ ದೇಶೇ, ವಿವಿಕ್ತ ದೇಶನಾಗಿರಬೇಕು. ವಿವಿಕ್ತ ದೇಶದಲ್ಲಿ ಅಂತ ಹೇಳುತ್ತೆ. ದೇಶ ಅಂದ್ರೆ ಜಾಗ ಅಂತ ಅರ್ಥ. ಜಾಗ ಸರಿಯಾದದ್ದು ಆಗಿರಬೇಕು ಅಂತ. ಎಲ್ಲಾ ಕಡೆಯಲ್ಲಿಯೂ ಮನಸ್ಸು ಧ್ಯಾನ ಮಾಡಲಿಕ್ಕೆ ಆರಂಭದಲ್ಲಿ ಶಕ್ತವಾಗೋಲ್ಲ. ಕೊನೆಯಲ್ಲಿ ಆತ್ಮಸ್ವರೂಪವನ್ನು ತಿಳ್ಕೊಂಡ ಮೇಲೆ ಎಲ್ಲಿ ಕುಳಿತುಕೊಂಡು ಕೂಡ ಮನಸ್ಸನ್ನ ಅವನು ಪರಮಾತ್ಮ ನಿಲ್ಲಿಸಬಹುದು. ಅದರ ಆರಂಭದಲ್ಲಿ ಒಂದು ಜಾಗವನ್ನ ನಾವು ನಿರ್ದಿಷ್ಟಪಡಿಸ್ಕೊಳ್ಬೇಕು. ಅದು ವಿವಿಕ್ತವಾಗಿರಬೇಕು ಅಂತ ಹೇಳ್ತಾರೆ. ವಿವಿಕ್ತ ಅಂದ್ರೆ ಏಕಾಂತ ಅಂತ ಅರ್ಥ. ಜನರಹಿತವಾದಂತಹ ಸ್ಥಳ, ಗದ್ದಲ ಗೌಜುಗಳಿಲ್ಲದಂತಹ ಜಾಗ. ಭಗವದ್ಗೀತೆಯಲ್ಲಿಯೂ ಕೃಷ್ಣ ಇದನ್ನು ಹೇಳ್ತಾನೆ. ಏನು? ವಿವಿಕ್ತ ದೇಶ ಸೇವಿತ್ವಂ ಅಂತ ಹೇಳ್ತಾನೆ. ರತಿರ್ಜನ ಸಂಸದಿ. ವಿವಿಕ್ತ ದೇಶ ಸೇವಿತ್ವ, ಸಾಧಕನು ಸಾಧ್ಯವಾದಷ್ಟು ಈ ಏಕಾಂತವನ್ನು, ನಿರ್ಜನ ಪ್ರದೇಶವನ್ನು ಆಯ್ದುಕೊಳ್ಬೇಕು ಅಂತ. ಮನಸ್ಸು ಸುಲಭವಾಗಿ ಒಂದು ಕಡೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದಕ್ಕೆ ಒಂದು ಸುಭಾಷಿತ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಸೇರ್ಸ್ಕೊಂಡು ಮಾಡೋದು ಗ್ರೂಪ್ ಮೆಡಿಟೇಷನ್ ಅಂತಿದೆಯಲ್ಲ, ಅದೆಲ್ಲ ಇಲ್ಲ ಅಂತ. ತುಂಬಾ ಜನ ಸೇರ್ಕೊಂಡು ಮಾಡೋದು ಯುದ್ಧ ಅಂತ ಹೇಳುತ್ತದೆ. ಅದು ಸುಭಾಷಿತ ಚೆನ್ನಾಗಿದೆ. ಏಕಸ್ತಪೋ ದ್ವಿರಧ್ಯಾಯಿ ತ್ರಿಭಿರ್ಗೀತಂ ಚತುಷ್ಪಥಂ ಪಂಚಭಿಃ ಕೃಷಿರಾಖ್ಯಾತ ಬಹುಭಿರ್ ಯುದ್ಧಮಾಹವಂ ಅಂತ ಹೇಳ್ತೀವಿ. ಅಂದ್ರೆ ತಪಸ್ಸನ್ನು ಮಾಡ್ಲಿಕ್ಕೆ ಒಬ್ಬನೇ ಇರ್ಬೇಕಂತ. ಓದುವಾಗ ಇಬ್ಬರು ಇರ್ಬೇಕು. ದ್ವಿರಧ್ಯಾಯಿ, ಒಬ್ಬನೊಂದು ಪಾಠವನ್ನು ಓದ್ತಾನೆ, ಇನ್ನೊಬ್ಬನು ಕೇಳಿಸ್ಕೊಳ್ತಾನೆ, ಅವನು ಹೇಳುವಾಗ ಇವನು ಕೇಳಿಸ್ಕೊಳ್ತಾನೆ. ಅಂದ್ರೆ ನಮ್ಮ ಪರಂಪರೆಯಲ್ಲಿ ವೇದ ಪಾಠದ ಅಭ್ಯಾಸದ ಸಂದರ್ಭದಲ್ಲಿ ಒಬ್ಬರಿಗೆ ಪಾಠ ಮಾಡಬಾರದು ಅಂತ ಇದೆ. ಕನಿಷ್ಠ ಇಬ್ಬರಾದ್ರೂ ಇರಬೇಕು ಅಂತ. ಕಾರಣ ಇಷ್ಟೇ, ಅವರು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಪೂರಕವಾಗ್ತದೆ. ಆದ್ದರಿಂದ ಇಬ್ಬರು ಸೇರಿಕೊಂಡು ಅಧ್ಯಯನ ಮಾಡಬೇಕು. ತ್ರಿಭಿರ್ಗೀತಂ, ತ್ರಿಭಿರ್ಗೀತ, 3 ಜನ ಸೇರ್ಕೊಂಡು ಸಂಗೀತ ಹೇಳಬೇಕು. ಹಾಡು ಹೇಳುವಾಗ 3 ಜನ ಬೇಕು ಅಂತ. ಹಾಡು ಹೇಳುವಾಗ 3 ಜನ ಯಾಕೆ? ಒಂದು ಮುಖ್ಯವಾಗಿ ಹಾಡು ಹೇಳುವವನು, ಅವನ ಅನುಸರಿಸಿ ಹೇಳುವವರು ಒಬ್ಬರ ಜೊತೆಯಲ್ಲಿದ್ದರೆ, ಮತ್ತು ವಾದ್ಯವನ್ನು, ಸಂಗೀತದ ವಾದ್ಯಗಳನ್ನು ಪಕ್ಕದಲ್ಲಿ ಇಟ್ಟುಕೊಂಡಿದ್ರೆ 3 ಜನ. ಹೀಗೆ ನಮ್ಮಲ್ಲಿ ನೋಡ್ತೇವೆ, ಒಂದು ಸಂಗೀತದ ಕಚೇರಿ ನಡಿಬೇಕು ಅಂದ್ರೆ ಕನಿಷ್ಠ 3 ಜನ ಬೇಕು. ಒಬ್ರು ಹಾಡುವವರು, ಪಕ್ಕಾವಾಜ್ ಅಂತ ಹೇಳ್ತಾರೆ, ಪಕ್ಕವಾದ್ಯ, ತಬಲಾದವರು, ಹಾರ್ಮೋನಿಯಂದವರು ಅಥವಾ ಪಿಟೀಲ್ನವರು ಇರಬೇಕು. ಹಾಗಿದ್ರೆ ಅದು ಸೊಗಸು. ತ್ರಿಭಿರ್ ಗೀತಂ ಚತುಷ್ಪಥಂ, 4 ಜನ ನಡಿಬೇಕಂತ. ದಾರಿ ದೂರದ ಪ್ರಯಾಣ ಹೋಗುವಾಗ ಒಟ್ಟಿಗೆ 4 ಜನ ಗಟ್ಟಿ ಇದ್ರೆ ಏನೇ ಭಯ ಬಂದ್ರೆ ಎದುರಿಸಬಹುದು ಎಂಬ ಅರ್ಥ ಇರಬಹುದು ಕಾಣಿಸುತ್ತೆ. ಪಂಚಭಿಃ ಕೃಷಿರಾಖ್ಯಾತ, 5 ಜನ ಸೇರ್ಕೊಂಡು ಕೃಷಿ ಮಾಡ್ಬೇಕಂತೆ. ಬೇರೆ ಬೇರೆ ಉಪಕರಣಗಳು, ಸಲಕರಣೆಗಳು ಉಪಯೋಗ ಬರೋದ್ರಿಂದ 5 ಜನ ಇರಬೇಕು ಅಂತ ಹೇಳಿದ್ದಾರೆ ಕಾಣಿಸುತ್ತೆ. ಬಹಳ ಜನ ಸೇರ್ಕೊಂಡು ಮಾಡೋದು ಯಾವ್ದು ಅಂದ್ರೆ ಯುದ್ಧ ಅಂತ. ಬಹುಬಿರ್ ಯುದ್ಧ ಮಾಹವಂ. ಬಹಳ ಜನ. ಅದರಿಂದ ಈ ಗ್ರೂಪ್ ಮೆಡಿಟೇಷನ್ ಅಂತ ಇಲ್ಲ. ವಿವಿಕ್ತ ದೇಶ ಸೇವಿತ್ವಂ, ಏಕಾಂತವನ್ನ ನಾವು ಅರಿಸ್ಬೇಕು. ಇದೇ ರೀತಿ ಮೆಡಿಟೇಷನ್ ಬಗ್ಗೆ ನಮ್ಗೆ ಪ್ರಿಪರೇಟರಿ ಸ್ಟೆಪ್ಸ್ ಬಗ್ಗೆ ಮಾಹಿತಿ ಸಿಗೋದು ಮುಖ್ಯವಾಗಿ ಕೈವಲ್ಯೋಪನಿಷತ್ತು, ಇನ್ನೊಂದು ಶ್ವೇತಾಶ್ವತರ ಉಪನಿಷತ್ತು. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ವಿವರವಾಗಿ ಭಗವಂತ ಕೊಟ್ಟಿದ್ದಾನೆ. ಇದಲ್ಲದೇನೆ ಕೆಲವು ಯೋಗದ ಉಪನಿಷತ್ತುಗಳಿಂದ, ಯೋಗಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳೇ ಇದೆ. ಅದರಲ್ಲಿ ವಿಸ್ತಾರವಾಗಿ ಮೆಡಿಟೇಷನ್ ಬಗ್ಗೆ, ಅಷ್ಟಾಂಗ ಯೋಗಗಳ ಬಗ್ಗೆ ಬರ್ತದೆ. ಆದ್ರೆ ಈ ಪ್ರಧಾನವಾದ ಉಪನಿಷತ್ತುಗಳು ಈ ಶ್ವೇತಾಶ್ವತರದಲ್ಲಿ ಕೂಡ ಒಂದಿಷ್ಟು ಮಾಹಿತಿ ನಮ್ಗೆ ಸಿಗತ್ತೆ. ಅದರಲ್ಲಿ ಅದು ಹೇಳುತ್ತೆ ಜಾಗ ಹೇಗಿರಬೇಕು ಅಂದ್ರೆ, ಸಮೇ ಶುಚೌ ಶರ್ಕರಾ ವನ್ಹಿ ವಾಲುಕಾ ವಿವರ್ಜಿತೆ ಶಬ್ದ ಜಲಾಶ್ರಯಾದಿಭಿ ಮನೋನುಕೂಲೆ ನತು ಚಕ್ಷು ಪೀಡನೆ
ಗುಹಾ ನಿವಾತ ಶ್ರಯಣೆ ಪ್ರಯೋಜಯೇತ್ ಅಂತ. ಅಲ್ಲಿ ಸಮವಾಗಿರ್ಬೇಕು ಭೂಮಿ ಅಂತ. ಹಿಂದೆಲ್ಲ ಧ್ಯಾನ ಮಾಡಬೇಕು ಅಂದ್ರೆ ಕಾಡಿಗೆ ಹೋಗ್ತಾ ಇದ್ರು. ಅರಣ್ಯ ಅನ್ನುವಂಥದ್ದು ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯವಾದ ಜಾಗ. ಅದಕ್ಕೆ ವೇದದಲ್ಲಿ ಆರಣ್ಯಕ ಅಂತಾನೆ ಕರೀತಾರೆ. ಆರಣ್ಯಕ ಅಂದ್ರೇನು? ಅರಣ್ಯದಲ್ಲಿ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಸಾಧನೆಗಳ ವಿವರ ಇದರಲ್ಲಿದೆ, ಆದ್ರಿಂದ ಆರಣ್ಯಕ ಅಂತ ಹೆಸರು. ಅಲ್ಲಿ ರಣ ಇಲ್ವಲ್ಲ, ಅದರಿಂದ ಅರಣ್ಯ. ರಣಂ ನ ವಿದ್ಯತೆ ಇತಿ ಅರಣ್ಯಂ. ಆದ್ದರಿಂದ ಆ ಹಿಂದೆಲ್ಲ ಆ ಕಾಡಿನಲ್ಲಿ ಧ್ಯಾನ ಮಾಡುವಾಗ ಅದನ್ನು ಹೇಳ್ತಾ ಇದ್ರು, ಸಮವಾಗಿರ್ಬೇಕು ಭೂಮಿ, ಸಮತಟ್ಟಾಗಿರ್ಬೇಕು. ಗೀತೆಯಲ್ಲೂ ಕೃಷ್ಣ ಏನ್ ಹೇಳ್ತಾನೆ? ನಾತ್ಯುಚ್ಛ್ರಿತಂ ನಾತಿ ನೀಚಂ ಶೈಲಾಜಿನ ಕುಶೋತ್ತರಂ ಅಂತ ಹೇಳ್ತಾನೆ. ತುಂಬಾ ಎತ್ತರದ ಜಾಗವೋ ತಗ್ಗು ಜಾಗವನ್ನು ಆಯ್ದುಕೊಳ್ಬಾರ್ದು, ಸಮತಟ್ಟಾದ ಭೂಮಿ. ಮತ್ತು ಆ ಜಾಗದಲ್ಲಿ ಶುಚಿಯಾಗಿರ್ಬೇಕು ಅಂತ. ಶುಚವು ಅಂತ ಅಂದ್ರೆ ಪ್ರಾಕೃತಿಕವಾಗಿ ಶುಚಿಯಾಗಿರುವಂತಹ ಜಾಗ. ನದಿ ತೀರ ಇರಬಹುದು, ಅರಣ್ಯಗಳಿರಬಹುದು, ದೇವಸ್ಥಾನಗಳಿರಬಹುದು, ಯಜ್ಞಯಾಗಾದಿಗಳು ನಡೆದ ಜಾಗಗಳಿರಬಹುದು. ಇವೆಲ್ಲ ಪ್ರಾಕೃತಿಕವಾಗಿ ಶುದ್ಧವಾಗಿರೋದು. ಹಿಂದೆಲ್ಲ ಹಿಮಾಲಯಕ್ಕೆ ಹೋಗ್ತಾ ಇದ್ರು, ಋಷಿಕೇಶ, ಹರಿದ್ವಾರ, ಬದರಿ, ಕೇದಾರ, ಅಲ್ಲೆಲ್ಲ ಧ್ಯಾನ ಮಾಡೋಣ ಅಂತ. ಈಗ ಹೋದ್ರೆ ಅಲ್ಲೆಲ್ಲ ವ್ಯಾಪಾರಿ ವ್ಯವಹಾರಗಳ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಹಾಗೆ ಅನಿಸೋದಿಲ್ಲ ನಮ್ಗೆ ಧ್ಯಾನ ಮಾಡಬೇಕು. ಆದ್ರಿಂದ ಹಿಂದೆ ಅರಣ್ಯ ಪ್ರದೇಶಗಳು ಸ್ವಾಭಾವಿಕವಾಗಿ ಶುದ್ಧವಾಗಿರ್ತಿದ್ವು, ಅದರಿಂದ ಶುಚಿಯಾಗಿರ್ಬೇಕು ಅಂತ. ಯಾಕೆ ಶುಚಿಯಾಗಿರ್ಬೇಕು ಅಂದ್ರೆ ನೋಡಿ, ಶುಚಿಯಾಗಿರುವಂತಹ ಜಾಗ ನಮ್ಮ ಮನಸ್ಸನ್ನು ಸಹಜವಾಗಿ ಪವಿತ್ರ ಮಾಡುವುದಕ್ಕೆ ಅದು ಅನುಕೂಲವಾಗ್ತದೆ. ಆ ಕಾರಣದಿಂದ ಇನ್ನು ಶರ್ಕರ ವನ್ಹಿ ವಾಲುಕಾ ವಿವರ್ಜಿತೆ. ಕಲ್ಲುಗಳು, ಶರ್ಕರ ಅಂದ್ರೆ ಕಲ್ಲು, ವನ್ಹಿ ಅಂದ್ರೆ ಅಗ್ನಿ, ವಾಲುಕ ಅಂದ್ರೆ ಮರಳು, ಇವು ಇರಬಾರ್ದು. ಮರಳಿರೋ ಜಾಗ ಆಗ್ಬಾರ್ದು. ಬೆಂಕಿ ಸಮೀಪ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಶರ್ಕರ ಅಂದ್ರೆ ಕಲ್ಲುಗಳು ಕಾಲಿಗೆ ಚುಚ್ಚುತ್ತಾ ಇದ್ರೆ ಮನಸ್ಸಿನ ಏಕಾಗ್ರತೆಗೆ ಭಂಗ ಬರ್ತದೆ. ಇನ್ನು ಶಬ್ದ ಜಲಾಶ್ರಯಾದಿಭಿಹಿ, ಶಬ್ದ ಬರ್ತಾ ಇರೋ ಜಾಗ ಆಗ್ಬಾರ್ದು, ನಿಶ್ಶಬ್ದವಾಗಿರ್ಬೇಕು. ಜಲಾಶ್ರಯಾದಿಭಿಹಿ ಅಂದ್ರೆ ತುಂಬಾ ನೀರಿನ ಪ್ರವಾಹವೋ ಅಥವಾ ನೀರಿನ ಸಂಪರ್ಕವೋ ಬರುವಂತದ್ದು ಆಗಬಾರದು ಅಂತ ಒಂದರ್ಥ. ಇನ್ನೊಂದು ಅರ್ಥ, ನೀರಿನಿಂದ ಹುಟ್ಟುವ ಕ್ರಿಮಿಗಳು, ಸೊಳ್ಳೆ ಮುಂತಾದಂತಹ ಕಾಟಗಳು ಇರಬಾರದು ಅಂತಾನು ಅರ್ಥ ಆಗುತ್ತೆ. ಮನೋನುಕೂಲೆ, ಆ ಪ್ರಕೃತಿ ಮನಸ್ಸಿಗೆ ಅನುಕೂಲ ಆಗಿರ್ಬೇಕು. ಮನಸ್ಸಿಗೆ ಆ ಜಾಗಕ್ಕೆ ಹೋದ ತಕ್ಷಣವೇ ಒಂಥರ ಸಮಾಧಾನ ಅಂತ ಅನಿಸ್ಬೇಕು. ಎಷ್ಟೋ ಸಲ ನಮ್ಗೆ ಹಾಗಾಗುವುದುಂಟು. ಕೆಲವೊಂದು ಜಾಗಕ್ಕೆ ಹೋದ ತಕ್ಷಣ ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ಬಿಡ್ತದೆ. ಅದು ವಿಶೇಷವಾಗಿ ಪ್ರಾಕೃತಿಕವಾದಂತಹ ಸೌಂದರ್ಯವನ್ನ ಒಳಗೊಂಡಂತಹ ಜಾಗಕ್ಕೆ ಹೋದಾಗ ಅದಿಷ್ಟು ಮನಸ್ಸಿಗೆ ಒಂದು ಉತ್ಸಾಹ, ಸಂತೋಷ ಬರ್ತದೆ. ಹಾಗೆ ನಮ್ಮ ಪೂಜಾ ಕೋಣೆಯಲ್ಲಿ ಧ್ಯಾನ ಮಾಡುವಾಗಲೂ ಕೂಡ ಆ ಜಾಗ ಅಷ್ಟು ಶುಚಿಯಾಗಿರ್ಬೇಕು, ಅಷ್ಟು ಸುಂದರವಾಗಿರ್ಬೇಕು. ಸಾಧ್ಯವಾದ್ರೆ ಮಹಾತ್ಮರ ಚಿತ್ರಪಟಗಳು ಅಲಂಕರಿಸಿರ್ಬೇಕು. ಅದು ಮನಸ್ಸಿಗೆ ಅನುಕೂಲವಾಗ್ತದೆ. ನತು ಚಕ್ಷು ಪೀಡನೆ, ಚಕ್ಷು ಪೀಡೆ ಬರಬಾರದು ಅಂತ. ಅಂದ್ರೆ ಹೆಚ್ಚು ಬೆಳಕು, ಪ್ರಕಾಶಮಾನವಾದ ಬೆಳಕು ಅಥವಾ ಅತ್ಯಂತ ಘೋರ ಅಂಧಕಾರ, ಅದು ಎರಡೂ ಇರಬಾರ್ದು. ಕಡಿಮೆ ಪ್ರಕಾಶ ಇರತಕ್ಕಂತಹ ಜಾಗ ಆಗಬೇಕು. ಗುಹಾ ನಿವಾತಾಶ್ರಯಣೆ ಪ್ರಯೋಜಯೇತ್ ಅಂತ. ಗುಹೆ ಮುಂತಾದಂಥದ್ದು ಏಕಾಂತಕ್ಕೆ ತುಂಬಾ ಒಳ್ಳೆಯದು. ನಾವು ಶ್ರೀಧರ ಸ್ವಾಮಿಗಳ ಚರಿತ್ರೆಯಲ್ಲೆಲ್ಲ ನೋಡ್ತೇವೆ, ಎಲ್ಲೆಲ್ಲಿ ಗುಹೆಗಳಿದ್ವೋ ಅವರೆಲ್ಲ ಹೇಳ್ತಾರೆ ಇಲ್ಲಿ ಶ್ರೀಧರ ಸ್ವಾಮಿಗಳು ಧ್ಯಾನ ಮಾಡಿದ್ರು ಅಂತ. ಅದರಿಂದ ಗುಹೆಯನ್ನು ಅರಸಿಕೊಂಡು ಅವ್ರು ಹೋಗ್ತಾ ಇದ್ರು. ಇನ್ನು ನಿವಾತಾಶ್ರಯಣೆ, ಗಾಳಿ ತುಂಬಾ ತೊಂದರೆ ಕೊಡಬಾರ್ದು. ಗಾಳಿ ತುಂಬಾ ಬೀಸುವ ಜಾಗದಲ್ಲಿ ಕೂಡ ತೊಂದರೆ ಆಗುತ್ತೆ. ಮತ್ತು ಗಾಳಿ ಆಡದೇ ಇರುವ ಜಾಗವೂ ಆಗ್ಬಾರ್ದು. ಗಾಳಿ ಆಡಬೇಕು, ಆದ್ರೆ ನಮ್ಮ ಧ್ಯಾನಕ್ಕೆ ಭಂಗ ಬರಬಾರದು ಅಂತಹ ಜಾಗ ಆಯ್ದುಕೊಳ್ಬೇಕು ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳ್ತಕ್ಕಂಥ ಮಾತು. ಆದ್ರಿಂದ ಜಾಗದ ಬಗ್ಗೆ ಹೇಳಿತ್ತು ಉಪನಿಷತ್ತು. ಇನ್ನು ಟೈಮ್ ಬಗ್ಗೆ ಹೇಳಿಲ್ಲ, ಕಾಲದ ಬಗ್ಗೆ ಹೇಳಿಲ್ಲ. ನಮಗೆಲ್ಲರಿಗೂ ಗೊತ್ತೇ ಇದೆ, ವಿಶೇಷವಾಗಿ ಸಂಧ್ಯಾ ಸಮಯ ಧ್ಯಾನಕ್ಕೆ ಪೂರಕವಾದದ್ದು ಅಂತ. ಬೇರೆ ಸಮಯದಲ್ಲಿ ಮಾಡಬಾರ್ದು ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ಸತತಂ ಅಂತ ಹೇಳ್ತಾನೆ, ಯಾವಾಗಲೂ ಮಾಡ್ಬೇಕು ಅಂತ.
ಆದ್ರೆ ಆರಂಭದಲ್ಲಿ ಸಂಧ್ಯಾ ಸಮಯ ಸೂಕ್ತ. ಅದಕ್ಕೆ ಕಾರಣ ನಮಗೆ ಗೊತ್ತಿದೆ. ಪ್ರಾತಃ ಕಾಲದಲ್ಲಿ ಮನಸ್ಸಿನ ಎಲ್ಲ ವೃತ್ತಿಗಳು ಉಪಶಮನವಾಗಿ ಸ್ವಚ್ಛವಾಗಿರ್ತದೆ ಅಂತಃಕರಣ. ಆಗ ಧ್ಯಾನ ಬೇಗ ಸಾಧ್ಯವಾಗ್ತದೆ, ಏಕಾಗ್ರತೆ ಬೇಗ ಸಾಧ್ಯವಾಗ್ತದೆ. ಹಾಗೆ ಸಂಧ್ಯಾ ಕಾಲದಲ್ಲಿ ಕೂಡ ಆಹಾರವೆಲ್ಲ ಪಚನವಾಗಿ ಮನಸ್ಸು ಒಂದು ಪ್ರಶಾಂತತೆಯನ್ನು ಪಡೆದುಕೊಂಡಿರ್ತದೆ. ಆ ಸಂದರ್ಭವೂ ಕೂಡ ಹೆಚ್ಚು ಅನುಕೂಲ ಅಂತ. ಅಂದ್ರೆ ಶಾರೀರಿಕ ದೃಷ್ಟಿಯಿಂದ. ಇನ್ನು ಪ್ರಕೃತಿಯಲ್ಲಿ ಒಂದು ವಿಶೇಷ ಘಟನೆ ಸಂಭವಿಸ್ತದೆ. ಈ ಸಂಧ್ಯೆ, ಪ್ರಾತಃ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ ಸಂದರ್ಭದಲ್ಲಿ ಪ್ರಕೃತಿಯು ಕೂಡ ಅದಕ್ಕೆ ಧ್ಯಾನಕ್ಕೆ ಪೂರಕವಾಗಿರ್ತದೆ. ಆದ್ದರಿಂದ ಆ ಕಾಲಗಳು ಉತ್ತಮ. ಅಧ್ಯಾತ್ಮ ದೃಷ್ಟಿಯಿಂದ ಅಥವಾ ನಿಧಿಧ್ಯಾಸನ ದೃಷ್ಟಿಯಿಂದ ಹೇಳೋದ್ರೆ ಯಾವಾಗಲೂ ಮಾಡಬೇಕು, ಅಥವಾ ಯಾವಾಗ ನಮಗೆ ಸಾಧ್ಯವಾಗ್ತದೋ, ಸಮಯ ಸಿಗ್ತದೋ ಆವಾಗಲೆಲ್ಲ ನಾವು ಧ್ಯಾನಾಭ್ಯಾಸವನ್ನು ಮಾಡಬೇಕು. ಇದು ಕಾಲದ ವಿಷಯ. ಇನ್ನು ಸುಖಾಸನಸ್ಥ ಅಂತ ಹೇಳ್ತದೆ. ಒಂದು ಆಸನದಲ್ಲಿ ಕುಳಿತುಕೊಳ್ಳಬೇಕು. ಆಸೀನ ಸಂಭವಾತ್ ಅಂತ ಒಂದು ಸೂತ್ರವೇದೆ ಬ್ರಹ್ಮಸೂತ್ರದಲ್ಲಿ. ಉಪಾಸನೆ ಮಾಡಬೇಕಾದ್ರೆ ಕುಳಿತುಕೊಂಡು ಮಾಡಬೇಕು ಅಂತ. ಎಷ್ಟೋ ಜನ ಕೇಳಲಿಕ್ಕೆ ಉಂಟು, ಸ್ವಾಮೀಜಿ ನಂಗೆ ಒಂದ್ ಕಡೆ ಕುಳಿತುಕೊಂಡು ಧ್ಯಾನ ಮಾಡ್ಲಿಕ್ಕೆ ಅಥವಾ ಜಪ ಮಾಡ್ಲಿಕ್ಕೆ ಆಗೋಲ್ಲ, ನಾನು ಕೆಲಸ ಮಾಡ್ತಾನೆ ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಾನು ಜಪ ಮಾಡಬಹುದಾ ಅಂತ. ಅದು ಮಾಡೋದು ತಪ್ಪಲ್ಲ. ವಾಕಿಂಗ್ ಮಾಡುವಾಗ ನಾಮ ಜಪ ಮಾಡಿದ್ರೆ ಅಪರಾಧನ ಕೇಳಿದ್ರೆ ಅಲ್ಲ. ಆದ್ರೆ ಜಪದ ಮುಖ್ಯ ಪ್ರಯೋಜನವಾದ ಚಿತ್ತ ನೈಶ್ಚಲ್ಯತೆ ಅಂತ ಏನಿದೆಯೋ, ಚಿತ್ತ ಏಕಾಗ್ರತೆ ಮತ್ತು ಚಿತ್ತ ನೈಶ್ಚಲ್ಯತೆ, ಅದು ಕಾರ್ಯಪ್ರವೃತ್ತರಾಗಿದ್ದಾಗ ಸಿಗೋದಿಲ್ಲ. ಅದು ಕಾನ್ಶಿಯಸ್ ಎಫರ್ಟ್. ಒಂದು ಕಡೆ ಕುಳಿತುಕೊಂಡು ನಾವು ಜಾಗೃತೆಯಿಂದ, ಎಚ್ಚರಿಕೆಯಿಂದ ಆ ಮನಸ್ಸನ್ನು ಹಿಡಿದಿಡೋ ಪ್ರಯತ್ನ ಮಾಡಬೇಕಾಗ್ತದೆ. ಎಷ್ಟೋ ಸಲ ಏನಾಗ್ತದೆ, ಒಂದು ಜಾಗದಲ್ಲಿ ಕುಳಿತುಕೊಂಡು ಒಂದು ಆಸನವನ್ನು ಹಾಕಿಕೊಂಡ್ರೂ ಕೂಡ ಮನಸ್ಸು ನಿಲ್ಲೋದಿಲ್ಲ. ಅದ್ರ ಬದಲು ನಾವು ತಿರುಗಾಡ್ತಾ ಕೆಲಸ ಮಾಡ್ತಾ ಮನಸ್ಸನ್ನು ನಿಲ್ಲಿಸೋದು ಕಷ್ಟ ಸಾಧ್ಯ. ಹಾಗಂತ ಹಾಗೆ ಮಾಡಿದ ಜಪ ವ್ಯರ್ಥ ಅಂತೂ ಅಲ್ಲ. ಜಪದ ಪ್ರಯೋಜನ ಒಂದು ಹಂತದಲ್ಲಿ ಸಿಗ್ತದೆ. ಆದ್ರೆ ಏಕಾಗ್ರತೆ ಜಾಸ್ತಿ ಇದ್ದಷ್ಟು ಅದರ ಪ್ರಯೋಜನ ಜಾಸ್ತಿ. ಅದಕ್ಕೆ ಒಂದು ಕಡೆ ಕುಳಿತುಕೊಂಡು ಮಾಡಬೇಕು. ಕುಳಿತುಕೊಳ್ಳಿಕ್ಕೆ ಸಮಯ ಸಿಗಲ್ಲ ಅಂತ ಹೇಳುವವರು ಮಾಡೋದನ್ನ ನಿಲ್ಸೋದು ಬೇಡ, ಬೇರೆ ಸಮಯದಲ್ಲಾದ್ರೂ ಮಾಡ್ಲಿ. ಅಂದ್ರೆ ಕುಳಿತುಕೊಂಡು ಮಾಡಿದ್ರೆ ಅದು ಹೆಚ್ಚು ಪ್ರಯೋಜನ ಅಂತ ಸುಖಾಸನಸ್ಥ ಅಂತ ಒಂದು ಆಸನವನ್ನ ಹೇಳುತ್ತೆ. ಆಸನ ಅಂತ ಹೇಳಿದ್ರೆ ಎರಡು ಅರ್ಥ ಇದೆ ಆಸನಕ್ಕೆ. ನಾವು ಕುಳಿತುಕೊಳ್ಳಿಕ್ಕೆ ಬಳಸ್ತಕ್ಕಂತಹ ಒಂದು ಮ್ಯಾಟ್ ಏನಿದೆ, ಅಥವಾ ಚಾಪೆಯೋ ಮತ್ತೊಂದು, ಅದು ಮಣೆಯೋ, ಅದಕ್ಕೂ ಆಸನ ಅಂತ ಕರೀತಾರೆ. ಅದು ಸುಖವಾಗಿರ್ಬೇಕು ಅಂತ. ಅದು ನಮಗೆ ಯಾವ ತೊಂದರೆಯನ್ನು ಉಂಟು ಮಾಡಬಾರದು. ಕೃಷ್ಣ ಗೀತೆಯಲ್ಲಿ ಚೈಲಾಜಿನ ಕುಶೋತ್ತರಂ ಅಂತ ಒಂದು ಉಪಾಯ ಕೊಟ್ಟಿದ್ದಾನೆ. ಒಂದು ಕಂಬಳಿ, ಚೈಲಾಜಿನ ಕುಶೋತ್ತರಂ ಅಂದ್ರೆ ಬೇರೆ, ಕೆಳಗಡೆಗೆ ದರ್ಭೆ ಹುಲ್ಲು, ಕುಶ ಕೆಳಗಡೆಗೆ, ಆಮೇಲೆ ಅಜಿನ ಅಂದ್ರೆ ಪ್ರಾಣಿಯ ಚರ್ಮ, ಜಿಂಕೆಯ ಚರ್ಮ, ಮೇಲ್ಗಡೆಗೆ ಚೈಲ ಅಂದ್ರೆ ಬಟ್ಟೆ. ಇದನ್ನ ಹಾಕೊಳ್ಬೇಕು ಅಂತ ಹೇಳಿದಾನೆ. ಅದು ಸಾಧ್ಯವಾಗದಿದ್ರೆ ನಮಗೆ ಅಂದ್ರೆ ಮೆತ್ತನೆಯ ಒಂದು ಉತ್ತಮವಾದಂತಹ ಒಂದು ಆಸನದ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆಮೇಲೆ ಕುಳಿತುಕೊಳ್ಳುವ ಭಂಗಿ, ನಮ್ಮ ಕಾಲು ಮತ್ತು ತೊಡೆಯ ಭಾಗ ಅನ್ನುವಂಥದ್ದು ಆದಷ್ಟು ವಿಶಾಲವಾಗಿರಬೇಕು. ಅದಕ್ಕೆ ಪದ್ಮಾಸನ, ಸ್ವಸ್ತಿಕಾಸನ ಮುಂತಾದ ಆಸನಗಳನ್ನೇ ಧ್ಯಾನಕ್ಕೋಸ್ಕರ ಹಿರಿಯರು ವ್ಯವಸ್ಥೆ ಮಾಡಿದ್ದಾರೆ. ಯೋಗ ಸೂತ್ರದಲ್ಲಿಯೂ ಒಂದು ಸೂತ್ರ ಬರುತ್ತೆ, ಸ್ಥಿರ ಸುಖಂ ಆಸನಂ ಎಂಬುದು. ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಳಲಿಕ್ಕೆ ಯಾವುದು ಯೋಗ್ಯವಾದ ಭಂಗಿ ಇದೆಯೋ ಅದಕ್ಕೆ ಆಸನ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಪಾಶ್ಚರ್ ಅಲ್ಲಿ ದೀರ್ಘಕಾಲ ಕುಳಿತುಕೊಳ್ಳಬೇಕು ಮತ್ತು ಸುಖವಾಗಿರ್ಬೇಕು. ಅಂಥದ್ದು ಯಾವುದಾದ್ರೂ ಒಂದು ಆಸನವನ್ನ ನಾವು ಅಭ್ಯಾಸ ಮಾಡಬೇಕು. ಅದನ್ನೇ ಸುಖಾಸನಸ್ಥ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಕಾಲುಗಳು ನೋಯ್ಲಿಕ್ಕೆ ಆರಂಭ ಆದ್ರೆ ಅಥವಾ ಕಾಲಿನ ಭಂಗಿಯನ್ನು ಬದಲಾವಣೆ ಮಾಡ್ತಾ ಇದ್ರೆ ಮನಸ್ಸು ಮತ್ತೆ ಚಂಚಲವಾಗ್ತದೆ. ಆಸನ ಸಿದ್ಧಿ ಎಂಬ ಶಬ್ದವನ್ನೇ ಕರೀತಾರೆ. ಒಂದು ಭಂಗಿಯಲ್ಲಿ ಕುಳಿತುಕೊಂಡ್ರೆ ದೀರ್ಘಕಾಲ ಆ ಭಂಗಿಯಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯ ಯಾರಿಗಿದೆಯೋ ಅವನು ಆಸನ ಸಿದ್ಧಿಯನ್ನು ಪಡೆದವನು ಅಂತ. ಅದಕ್ಕೆ ಒಂದಿಷ್ಟು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಆ ರೀತಿ
ಸುಖವಾಗಿ ಸ್ಥಿರವಾಗಿ ಕುಳಿತುಕೊಳ್ಳುವ ಒಂದು ಭಂಗಿಯನ್ನ ನಾವು ಆಯ್ದುಕೊಳ್ಳಬೇಕು. ಸುಖಾಸನಸ್ಥ. ಆಮೇಲೆ ಶುಚಿಹಿ ಅಂತ ಒಂದು ಶಬ್ದ ಬಳಸುತ್ತೆ. ಶುಚಿರ್ಭೂತರಾಗಿ ಮಾಡಬೇಕು. ನೋಡಿ, ನಮ್ಮೆಲ್ಲ ಅನುಷ್ಠಾನಗಳಿಗಿಂತ ಮುಂಚೆ ಸ್ನಾನ ಅಂತ ಹೇಳ್ತಾರಲ್ಲ, ಸ್ನಾನಾನಂತರ ನಮ್ಮ ತಿಲಕಗಳನ್ನ ಧಾರಣೆ ಮಾಡುವಂಥದ್ದು, ನಂತರ ಆಚಮನ ಮಾಡುವಂಥದ್ದು. ಇದೆಲ್ಲ ಶುಚಿಗೆ ಪ್ರಾಚೀನರು ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಇನ್ನೊಂದು ವಿಶೇಷ ಇದೆ. ಮಡಿ ಬಟ್ಟೆಯನ್ನು ಉಟ್ಕೊಳ್ಬೇಕು ಅಂತ ಹೇಳ್ತಾರೆ. ಶುದ್ಧವಾದ ವಸ್ತ್ರವನ್ನ ತೊಳೆದು ಒಣಗಿಸಿದ ವಸ್ತ್ರವನ್ನು ಉಟ್ಟುಕೊಳ್ಬೇಕು. ಹಳೆಯ ವಸ್ತ್ರವನ್ನಲ್ಲಿ ಧ್ಯಾನ ಪೂಜೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಈ ಶರೀರ ಅಶುದ್ಧವಾಗಿದ್ದಾಗ, ನಾವು ಧರಿಸಿದ ವಸ್ತ್ರ ಅಶುದ್ಧವಾಗಿದ್ದಾಗ ಮನಸ್ಸಿನ ಚಂಚಲತೆಗೆ ಅದು ಕಾರಣವಾಗ್ತದೆ. ಶುದ್ಧವಾಗಿದ್ರೆ ಪ್ರಸನ್ನವಾಗಿರ್ತದೆ ಮನಸ್ಸು. ಸ್ನಾನ ಮಾಡಿದ ತಕ್ಷಣ ಏನೋ ಒಂದು ಪ್ರಫುಲ್ಲತೆ, ಏನೋ ಒಂದು ಫ್ರೆಶ್ನೆಸ್ ಅಂತ ಹೇಳ್ತೇವಲ್ಲ, ಅದು ಉಂಟಾಗ್ತದಲ್ಲ. ಸ್ನಾನದ ಒಂದು ಮಹತ್ವ ಇದ್ದೇ ಇದೆ. ಆದ್ದರಿಂದ ಶುಚಿಯಾಗಿರ್ಬೇಕು. ಜಾಗವೂ ಶುಚಿಯಾಗಿರಬೇಕು, ವಸ್ತ್ರವೂ ಶುಚಿಯಾಗಿರಬೇಕು, ಮತ್ತೆ ಸ್ನಾನಾದಿಗಳನ್ನು ಮಾಡಿ ಶರೀರವೂ ಶುಚಿಯಾಗಿ ಮಾಡ್ಕೊಂಡಿರ್ಬೇಕು. ಸಮಗ್ರೀವ ಶಿರಶರೀರ. ಸಮ ಅಂದ್ರೆ ನೇರ ಅಂತ ಅರ್ಥ. ಗ್ರೀವ ಅಂದ್ರೆ ಕುತ್ತಿಗೆ. ಅದರಿಂದ ಸುಗ್ರೀವ ಅನ್ನೋ ಹೆಸರು ಬಂದಿರೋದು. ಚೆನ್ನಾಗಿ ಕುತ್ತಿಗೆ ಇತ್ತು, ಕಂಠ ಇತ್ತು ಕಾಣಿಸುತ್ತೆ. ಗ್ರೀವ. ಶಿರಹ ಅಂದ್ರೆ ತಲೆ. ಶರೀರ ಅಂದ್ರೆ ಸೊಂಟದಿಂದ ಕುತ್ತಿಗೆಯವರೆಗೆ ಭಾಗ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಕೃಷ್ಣನ? ಸಮಃ ತಮಂ ಕಾಯ ಶಿರೋಗ್ರೀವಂ ಅಂತ ಹೇಳ್ತಾನೆ. ಅಲ್ಲಿ ಯಾರೊಂದು ಮೆಸೇಜ್ ಹಾಕಿದಾರಲ್ಲ, ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ನನಗೆ ಕೆಳಗಡೆ ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ, ತೊಂದರೆ ಇಲ್ಲ, ಮೇಲ್ಗಡೆ ಕೂಡ ಕುಳಿತುಕೊಳ್ಬಹುದು, ಕುರ್ಚಿಯ ಮೇಲೆ ಕೂಡ ಕುಳಿತುಕೊಳ್ಳಬಹುದು, ಅಪರಾಧ ಏನಲ್ಲ. ಆದ್ರೆ ಅದೇ ಒಂದು ಭಂಗಿಯಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಉತ್ತಮ. ಕುರ್ಚಿ ಮೇಲೆ ಕುಳಿತುಕೊಳ್ಳೋದ ಆದ್ರೂ ಕೂಡ ಅಪರಾಧ ಏನಲ್ಲ. ಇರ್ಲಿ. ಸಮಗ್ರೀವ ಶಿರಶರೀರ. ಗ್ರೀವ ಶಿರ ಮತ್ತು ಶರೀರ ಅಂದ್ರೆ ಕಾಯ, ಅದು ಸಮಾನ ರೇಖೆಯಲ್ಲಿ ಇರಬೇಕು. ಈ ಶ್ವೇತಾಶ್ವತರ ಉಪನಿಷತ್ ತ್ರಿರುನ್ನತಂ ಅಂತ ಹೇಳ್ತಾರೆ. 3 ಉನ್ನತವಾಗಿರ್ಬೇಕು ಅಂತ. ಈ ಕುತ್ತಿಗೆಯಿಂದ ಸೊಂಟದ ತನಕ ಕುತ್ತಿಗೆ ಮತ್ತು ತಲೆ ಭಾಗ ಇದು ಉನ್ನತವಾಗಿರಬೇಕು, ಅಂದ್ರೆ ನೇರವಾಗಿರಬೇಕು ಅಂತ ಹೇಳುತ್ತೆ. ಇದಕ್ಕೂ ಕಾರಣ ಇದೆ. ಶರೀರದ ಭಂಗಿ ಮನಸ್ಥಿತಿಯನ್ನ ನಿರ್ಣಯ ಮಾಡುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ನಾವು ಹೇಗೆ ಕುಳಿತುಕೊಂಡಿದ್ದೇವೆ, ಹೇಗೆ ನಿಂತುಕೊಂಡಿದ್ದೇವೆ, ಹೇಗೆ ನಡೀತಿದ್ದೇವೆ, ಇದೆಲ್ಲವೂ ಅವನ ಮನಸ್ಥಿತಿಯ ಪ್ರತೀಕವಂತ. ಯಾವಾಗ ಮನಸ್ಸು ಶಾಂತವಾಗಿರ್ತದೋ, ಜಾಗೃತವಾಗಿರ್ತದೋ, ಆಗ ಸಹಜವಾಗಿ ನಮ್ಮ ಶರೀರ ಅನ್ನೋದು ನೆಟ್ಟಗಾಗ್ತದೆ, ನೇರವಾಗ್ತದೆ. ನಮ್ಮಲ್ಲಿ ಆಲಸ್ಯಗಳು, ಪ್ರಮಾದ ಮುಂತಾದವುಗಳು ಬಂದಾಗ ಸೊಟ್ಟಗಾಗ್ತದೆ ಶರೀರ. ಸರಿಯಾಗಿ ಕೂತ್ಕೊಳ್ಬೇಕು ಅಂತ ಅನ್ಸೋದೇ ಇಲ್ಲ. ಅವಾಗ ಸ್ವಲ್ಪ ಡೊಂಕಾಗ ವಾರಿಯಾಗಿ ಕೂತ್ಕೊಳ್ಬೇಕು ಅಂತ ಅನ್ಸುತ್ತೆ. ಅದರಿಂದ ಶರೀರದ ಭಂಗಿಗೂ ಮನಸ್ಸಿನ ಸ್ಥಿತಿಗೂ ನೇರವಾದ ಸಂಬಂಧ ಇದೆ. ಆದ್ರಿಂದ ಶರೀರ ನೆಟ್ಟಿಗಿರಬೇಕು, ಇದು ಒಂದು ಕಾರಣ. ಇನ್ನೊಂದು, ಕೆಳಗಡೆ ಭಾಗ ಅಂತೂ ಸ್ಥಿರವಾಗಿ ಮಾಡ್ಕೊಂಡೇವೆ, ಮೇಲ್ಗಡೆ ಭಾಗವೂ ಕೂಡ ಸ್ಥಿರ, ಅದು ಅಲ್ಲಾಡಬಾರದು ಅಂತ. ಪಾತ್ರೆ ಅಲ್ಲಾಡಿದ್ರೆ ಒಳಗಡೆ ನೀರು ಅಲ್ಲಾಡುವ ಹಾಗೆ ಶರೀರ ಸ್ಥಿರವಾಗಿದ್ರೆ ಮನಸ್ಸು ಸ್ಥಿರವಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದು 2ನೇ ಕಾರಣ. 3ನೇ ಕಾರಣ ಒಂದಿದೆ. ನಮ್ಮ ಮೂಲಾಧಾರ ಚಕ್ರದಿಂದ ನೆತ್ತಿಯವರೆಗೆ, ಆಜ್ಞಾಚಕ್ರದವರೆಗೆ ವಿಶೇಷವಾಗಿ ಈ ಸೂರ್ಯ ನಾಡಿ ಮತ್ತು ಚಂದ್ರನಾಡಿ ಎಂಬ 2 ನಾಡಿಗಳು ಈ ಮೂಗಿನ ಹೊಳ್ಳೆಯ ಮೂಲಕ ಬಂದು ಮಧ್ಯದ ಒಂದು ಸುಷುಮ್ನ ನಾಡಿ ಅನ್ನುವಂಥದ್ದು ಅದು ನೆತ್ತಿಯ ತನಕೂ ಇದೆ ಎಂಬುದಾಗಿ ಪ್ರಾಚೀನರು ಹೇಳ್ತಾರೆ. ಈ ಸೂರ್ಯ ಮತ್ತು ಚಂದ್ರ ನಾಡಿಗಳಲ್ಲಿ ಪ್ರಾಣ ಪ್ರವಹಿಸುವುದು ಸರಿಯಾಗಿದ್ರೆ ಅದು ಮನಸ್ಸಿನ ಶಾಂತಿಗೆ, ಸಮಾಧಾನಕ್ಕೆ ಅನುಕೂಲವಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ 2 ಮೂಗಿನ ಹೊಳ್ಳೆಯಿಂದ ನಾವು ಸರಿಯಾಗಿ ಉಸಿರಾಡಬೇಕಾದ್ರೆ ಬೆನ್ನು ಕುತ್ತಿಗೆ ತಲೆ ನೇರವಾಗಿರಬೇಕು ಎಂಬುದು ಒಂದು ಕಾರಣ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಅದನ್ನೇ ಇಲ್ಲಿ ಸಮಗ್ರೀವ ಶಿರ ಶರೀರ.
ಇನ್ನು ಮುಂದಿನ ಒಂದು ವಿಷಯ ಏನಿತ್ತಂದ್ರೆ ಪ್ರಾಣಾಯಾಮ ಅಂತ. ಶರೀರ ಸರಿಯಾಗಿ ಇಟ್ಟುಕೊಂಡ ಮೇಲೆ ಪ್ರಾಣಾಯಾಮವನ್ನು ಹೇಳಬೇಕಿತ್ತು. ಇಲ್ಲಿ ಆ ವಿಷಯವನ್ನು ಹೇಳಲಿಲ್ಲ. ಅದನ್ನ ನಾವು ಅಧ್ಯಯನ ಮಾಡ್ಕೊಳ್ಬೇಕು, ಸೇರಿಸ್ಕೊಳ್ಬೇಕು. ಯಾಕಂದ್ರೆ ನಮ್ಮೆಲ್ಲ ಅನುಷ್ಠಾನಗಳು ಆಚಮ್ಯ ಪ್ರಾಣಾನಾಯಮ್ಯ, ಆಚಮನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಭಗವದ್ಗೀತೆ ಈ ಪ್ರಾಣಾಯಾಮದ ವಿಷಯವಾಗಿ ಹೇಳುತ್ತೆ. ಪ್ರಾಣಾಪಾನೋ ಸಮೋ ಕೃತ್ವ ನಾಸಾಭ್ಯಂತರಚಾರಿಣೋ. ಧ್ಯಾನ ಮಾಡೋಕ್ಕಿಂತ ಮುಂಚೆ ಪ್ರಾಣ ಮತ್ತು ಅಪಾನವನ್ನ ಸಮೌಕೃತ್ವ ಅಂತ. ಪ್ರಾಣ ಅಂದ್ರೆ ಉಸಿರನ್ನ ಎಳೆದುಕೊಳ್ಳೋದು, ಅಪಾನ ಅಂದ್ರೆ ಉಸಿರನ್ನು ಬಿಡೋದು. ನಮ್ಮ ಪಂಚಪ್ರಾಣಗಳಲ್ಲಿ ಪ್ರಾಣಾಪಾನ ಆರ್ತಲಲ್ಲ. ಪ್ರಾಣ ಉಸಿರು ತೆಗೆದುಕೊಳ್ಳೋದು, ಅಪಾನ ಉಸಿರನ್ನು ಬಿಡೋದು. ಅದನ್ನ ಶ್ವಾಸ ಪ್ರಶ್ವಾಸ ಅಂತ ಕರೀತಾರೆ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿ ವಿಚ್ಛೇದ ಪ್ರಾಣಾಯಾಮ ಅನ್ನೋದು ಯೋಗ ಸೂತ್ರ. ಶ್ವಾಸ ಅಂದ್ರೆ ಉಸಿರನ್ನು ತೆಗೆದುಕೊಳ್ಳೋದು, ಪ್ರಶ್ವಾಸ ಅಂದ್ರೆ ಉಸಿರನ್ನು ಬಿಡೋದು. ಅದು ಭಗವದ್ಗೀತೆ ಏನ್ ಹೇಳುತ್ತೆ? ಪ್ರಾಣ ಅಪಾನ ಅಂತ ಹೇಳುತ್ತೆ. ಅದು ಸಮೌಕೃತ್ವ, ಅದು ಸಮನಾಗಿ ಮಾಡ್ಕೊಳ್ಬೇಕು. ನಾಸಾಭ್ಯಂತರ ಚಾರಿಣೋ, ಮೂಗಿನ ಹೊಳ್ಳೆಯ ಒಳಗಡೆಯಿಂದ ಹೋಗುವ ಗಾಳಿಯನ್ನ. ಅದೇ ಪ್ರಾಣಾಯಾಮ ಅಂತ ನಿಜವಾಗಿ. ಅಂದ್ರೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡೋದು, ಅದಷ್ಟೇ ಪ್ರಾಣಾಯಾಮ. ಅದರಲ್ಲಿ ಏನು, ಎರಡು ಮೂಗಿನ ಹೊಳ್ಳೆಯಿಂದ ಒಂದು ಮೂಗಿನ ಹೊಳ್ಳೆಯಿಂದ ತೆಗೆದುಕೊಂಡು ಇನ್ನೊಂದು ಮೂಗಿನ ಹೊಳ್ಳೆಯಿಂದ ಬಿಡೋದು, ಮಧ್ಯದಲ್ಲಿ ಸ್ವಲ್ಪ ಕಾಲ ಕುಂಭಕ ಮಾಡೋದು, ಮುಂತಾದಂತ ವ್ಯವಸ್ಥೆಯನ್ನು ಕೂಡ ಅದನ್ನ ವಿಸ್ತೃತ ಮಾಡಿದ್ದಾರೆ. ಪ್ರಾಣಾಯಾಮ ಅಂದ್ರೆ, ಆಯಾಮ ಅಂದ್ರೆ ಶಿಸ್ತಿಗೆ ತರೋದು ಅಂತ, ಪ್ರಾಣವನ್ನು ಒಂದು ಶಿಸ್ತಿಗೆ ತರೋದು ಅಂತ. ಅದಕ್ಕೆ ಮೂಲ ಉಸಿರಾಟ. ಉಸಿರಾಟವನ್ನು ಡಿಸಿಪ್ಲಿನ್ ಆಗಿ ಮಾಡಿದ್ರೆ, ಶಿಸ್ತಿನಲ್ಲಿ ಮಾಡಿದ್ರೆ ಪ್ರಾಣಗಳು ಶಿಸ್ತಿಗೆ ಬರ್ತವೆ ಅಂತ. ಉಸಿರಾಟವನ್ನು ಶಿಸ್ತಲ್ಲಿ ಮಾಡೋದು ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ನಾವು ಉಸಿರಾಟ ಮಾಡೋದು ಹೇಗಪ್ಪ ಅಂದ್ರೆ, ಸ್ವಲ್ಪವೇ ಗಾಳಿ ಮೂಗಿನ ಹೊಳ್ಳೆಗೆ ಹೋಗ್ತದೆ, ಸ್ವಲ್ಪವೇ ಗಾಳಿ ಒಳಗಡೆ ಎಳ್ಕೊಂಡು ಅದಷ್ಟನ್ನು ಬಿಡ್ತೇವೆ. ದೀರ್ಘವಾಗಿ ಈ ಎದೆಯ ಭಾಗ ತುಂಬಿಕೊಳ್ಳುವ ಹಾಗೆ ನಾವು ಗಾಳಿಯನ್ನ ಒಳಗಡೆ ಎಳೆದುಕೊಳ್ಳೋದಿಲ್ಲ. ಅದರಿಂದ ಏನಾಗುತ್ತದೆ, ಆ ಮನಸ್ಸಿನಲ್ಲಿರುವ ಕಶ್ಮಲಗಳು ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗ. ದೇಹದ ಕಶ್ಮಲವೂ ಹೋಗಲ್ಲ, ಮನಸ್ಸಿನ ಕಶ್ಮಲ ಹೋಗಲ್ಲ. ದೇಹದ ಕಶ್ಮಲ ಹೋಗ್ಲಿಕ್ಕೆ ಬೆವರು, ಮಲಮೂತ್ರ ವಿಸರ್ಜನೆಯೊಟ್ಟಿಗೆ ಈ ಉಸಿರು ಕೂಡ ಒಂದು ಕಾರಣ. ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಹೋಗಿ ಆಕ್ಸಿಜನ್ ಅನ್ನುವಂಥದ್ದು ಶರೀರಕ್ಕೆ ಸಪ್ಲೈ ಆಗ್ಬೇಕಲ್ಲ. ನಾವು ಉಸಿರಾಟವನ್ನೇ ದೀರ್ಘವಾಗಿ ಮಾಡ್ಕೊಳ್ಳೋದಿದ್ರೆ ಹೇಗೆ? ಆದ್ರಿಂದ ಯಾರು ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡ್ತಾರೋ ಅವರಿಗೆ ಆರೋಗ್ಯ, ಸ್ವಾಸ್ಥ್ಯ ಬರ್ತದೆ ಅಂತ ಹಿರಿಯರು ಹೇಳ್ತಾರೆ. ಪ್ರಾಣಾಯಾಮದಿಂದ ಪಾಪಕ್ಷಯವಾಗ್ತದೆ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಮನಸ್ಸು ಶುದ್ಧವಾಗ್ತದೆ. ಪ್ರಾಣಾಯಾಮಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಹಿರಿಯರು. ಆದ್ರಿಂದ ಒಂದು ಸ್ವಲ್ಪ ಕಾಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನ ಹೊರಕ್ಕೆ ಬಿಡುವ ಆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು. ಸಂಧ್ಯಾ ವಂದನೆಯಲ್ಲಿ ಅದನ್ನೇ ಸೇರಿಸ್ಬಿಟ್ಟಿದ್ದಾರೆ. ಅಥ ಪ್ರಾಣಾಯಾಮ ಅಂತ ಹೇಳ್ಕೊಂಡು ಗಾಯತ್ರಿ ಮಂತ್ರವನ್ನು ಹೇಳ್ತಾ ಒಂದು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಅಂದ್ರೆ ಸಪ್ತ ವ್ಯಾಹೃತಿಯನ್ನು ಹೇಳ್ತಾ ಉಸಿರನ್ನು ತೆಗೆದುಕೊಂಡು ಗಾಯತ್ರಿಯನ್ನು ಹೇಳಿ ಕುಂಭಕ ಮಾಡಿ, ಮತ್ತು ಗಾಯತ್ರಿ ಶಿರದಿಂದ ಅಪೋಜ್ಯೋತಿರು ಸೋಮೃತಂ ಬ್ರಹ್ಮಭೂತ್ ಸ್ವರೋಂ ಅಂತ ಉಸಿರನ್ನು ಬಿಡೋದು. ಈ ಪ್ರಕಾರದ 3 ಪ್ರಾಣಾಯಾಮವನ್ನು ಹೇಳಿದ್ದಾರೆ. ಹಾಗಲ್ಲದೆ ಇದ್ರೂ ಕೂಡ ಭಗವಂತನ ನಾಮದಿಂದಲೋ ಪ್ರಣವದಿಂದಲೋ ಉಸಿರನ್ನ ನಾವು ಶಿಸ್ತಿಗೆ ಒಳಪಡಿಸುವಂತದ್ದು ಇನ್ನೊಂದು ಸಾಧನೆ. ಇನ್ನು ಮುಂದುವರೆದು ಅತ್ಯಾಶ್ರಮಸ್ಥ ಅಂತ ಬರುತ್ತೆ. ತದನಂತರ ಸಕಲೇಂದ್ರಿಯಾಣಿ ಅಂತ ಬರ್ತದೆ. ಸಕಲೇಂದ್ರಿಯಾಣಿ ನಿರುದ್ಧ್ಯ. ಅತ್ಯಾಶ್ರಮಸ್ಥ ಆಮೇಲೆ ನೋಡೋಣ. ಈಗ ನಾವು ಏನೇನ್ ಮಾಡಿದೆವು? ವಿವಿಕ್ತ ದೇಶೇ ಚ ಸುಖಾಸನಸ್ಥ ಶುಚಿ ಸಮಗ್ರೀವ ಶಿರಶರೀರ, ಆಮೇಲೆ ಪ್ರಾಣಾಯಾಮ, ಅದನ್ನ ಸೇರಿಸ್ಕೊಂಡೇವೆ ನಾವು. ಆಮೇಲೆ ಸಕಲೇಂದ್ರಿಯಾಣಿ ನಿರುದ್ಧ್ಯ ಅಂತ. ಸಕಲೇಂದ್ರಿಯ ಅಂದ್ರೆ ಎಷ್ಟು? ಎಲ್ಲಾ ಇಂದ್ರಿಯ ಅಂತ ಅರ್ಥ. ನಿರುದ್ಧ್ಯ ಅಂದ್ರೇನು? ಹತೋಟಿಗೆ ತಂದುಕೊಳ್ಳುವುದು.
ನಿರೋಧ ಮಾಡೋದು. ಅದಕ್ಕೆ ಅಷ್ಟಾಂಗ ಯೋಗದಲ್ಲಿ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಯಮ ನಿಯಮ, ಆಸನ, ಪ್ರಾಣಾಯಾಮ ಆದ್ಮೇಲೆ ಯಾವುದು? ಪ್ರತ್ಯಾಹಾರ. ಪ್ರತಿ ಆಹಾರ ಅಂತ. ಆಹಾರ ಅಂದ್ರೆ ಒಳಗೆ ಎಳ್ಕೊಳ್ಳೋದು ಅಂತ. ಪ್ರತಿ ಅಂದ್ರೆ ಒಳಗೆ, ಆಹಾರ ಅಂದ್ರೆ ಎಳ್ಕೊಳ್ಳೋದು. ಇಂದ್ರಿಯಗಳನ್ನ ತನ್ನ ಮೂಲಕ್ಕೆ ತಂದು ನಿಲ್ಲಿಸೋದು. ಇಂದ್ರಿಯಗಳ ಮೂಲ ಯಾವುದು? ಮನಸ್ಸು. ಮನಸ್ಸಿನಿಂದ ಈ ಗೋಲಕದವರೆಗೂ ಇಂದ್ರಿಯ ವ್ಯಾಪಿಸಿರ್ತದೆ. ಆ ಕಣ್ಣಿನ ಮೂಲಕ ಅದು ಹೊರಗಡೆ ಹೋಗಿ ಆ ವಸ್ತುವನ್ನ ಆವರಿಸಿಕೊಳ್ತದೆ. ಇಂದ್ರಿಯಗಳು ಹೊರಗೆ ಹೋದಷ್ಟು ಮನಸ್ಸು ತನ್ನ ಮೂಲಕ ಹೊರಗೆ ಹೋಗ್ತದೆ. ಅದರಿಂದ ಭಗವದ್ಗೀತೆಯ 2ನೇ ಅಧ್ಯಾಯದ ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಚಂದದ ಶ್ಲೋಕ ಹೇಳ್ತಾನೆ. ಸಮುದ್ರದಲ್ಲಿ ಹೋಗ್ತಿರ್ತಕ್ಕಂಥ ಹಡಗು ಗಾಳಿ ಬೀಸಿದಾಗ ತನ್ನ ದಿಕ್ಕನ್ನೇ ಬದಲಿಸಿ ಎಲ್ಲೆಲ್ಲಿಗೋ ಹೋಗಿ ಮುಟ್ಟುವ ಹಾಗೆ ಇಂದ್ರಿಯಗಳನ್ನು ಅನುಸರಿಸಿ ಹೋಗುವ ಮನಸ್ಸು ತನ್ನ ಗುರಿಯನ್ನು ಮುಟ್ಟೋದಿಲ್ಲ ಅಂತ ಹೇಳ್ತಾನೆ. ಎನ್ ಮನೋನು ವಿಧಿಯ ತದಸ್ಯ ಹರತಿ ಪ್ರಜ್ಞಾಂ. ಆ ಸ್ಥಿತಪ್ರಜ್ಞತೆಯನ್ನು ಅಪಹರಿಸಿಬಿಡ್ತದೆ ಅದು. ಅದರಿಂದ ಇಂದ್ರಿಯಗಳ ಹಿಂದೆ ಮನಸ್ಸು ಹೋಗುವುದಕ್ಕೆ ಬಿಡಬಾರದು. ಅದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಇದನ್ನು. ಹೇಗೆ ಹೇಳಿದ್ದಾನೆ? ಸಂಪ್ರೇಕ್ಷನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಅಂತ ಹೇಳ್ತಾರೆ. ದಿಕ್ಕುಗಳನ್ನ ಅನವಲೋಕಯನ್, ದಿಕ್ಕುಗಳನ್ನ ನೋಡದೆ. ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಅಂತ. ನಾಸಿಕಾಗ್ರಂ ಅಂದ್ರೆ ಭ್ರೂಮಧ್ಯೆ ಅಂತ ಅರ್ಥ. ಭ್ರೂಮಧ್ಯೆಯಲ್ಲಿ ನೋಡುತ್ತಿರುವ ಹಾಗೆ ಅಂದ್ರೆ ಶಾಂಭವಿ ಮುದ್ರೆ ಅಂತ ಕರೀತಾರೆ ಅದಕ್ಕೆ. ಪೂರ್ತಿ ಮುಚ್ಚಿದ ಕಣ್ಣು ಅಲ್ಲ, ಪೂರ್ತಿ ತೆರೆದು ಕಣ್ಣು ಅಲ್ಲ, ಭ್ರೂಮಧ್ಯವನ್ನು ನೋಡುವ ಹಾಗೆ ಇರುವ ಕಣ್ಣು. ಅದರಿಂದ ಕಣ್ಣಿನಿಂದ ಉಂಟಾಗತಕ್ಕಂತಹ ಬಹಿರ್ಮುಖತೆ ಅನ್ನೋದು ದೂರ ಆಗ್ತದೆ. ಕಿವಿ ಅಂತ ಮತ್ತೊಂದು ಇಂದ್ರಿಯ ಇದೆಯಲ್ಲ, ಅದಕ್ಕೇನ್ ಮಾಡಬೇಕು? ಅದು ಸ್ವಾಭಾವಿಕವಾಗಿ ಶಬ್ದವಿರದ ಜಾಗದಲ್ಲಿ ನಾವು ಕುಳಿತುಕೊಳ್ಬೇಕು. ಅಕಸ್ಮಾತ್ ಶಬ್ದ ಕೇಳಿಸಿದ್ರು ಅದರ ಶಬ್ದದ ಬೆನ್ನ ಹಿಂದೆ ಓಡಬಾರ್ದು. ನಾವು ಅಲ್ಲಿಗೆ ಬಿಟ್ಟು ಬಿಡಬೇಕು. ಯಾವುದೋ ಒಂದು ಶಬ್ದ ಕಿವಿ ಮೇಲೆ ಬಿತ್ತು, ಅದಕ್ಕೆ ಒಂದು ಅರ್ಥ ಕೊಟ್ಟು ವಿವರಣೆ ಕೊಟ್ಟು ಭಾಷ್ಯ ಟೀಕೆಯನ್ನು ಬರಿತಾ ಹೋಗ್ಬಾರ್ದು. ಆವಾಗ ಮನಸ್ಸು ಚಂಚಲ ಆಗ್ತದೆ. ಶಬ್ದವನ್ನ ಶಬ್ದದ ಹಾಗೆ ಬಿಟ್ಟು ಬಿಡಬೇಕು. ಇನ್ನು ನಾಲಿಗೆ ಅಂತೂ ಅಲ್ಲಾಡ್ಲೇಬಾರದು, ಅದಕ್ಕೆ ಕೆಲಸ ಇಲ್ಲ ಆ ಸಮಯದಲ್ಲಿ. ಇನ್ನು ಬೇರೆ ಎಲ್ಲ ಇಂದ್ರಿಯಗಳು ಕೂಡ ಮೌನವಾಗಿರಬೇಕು. ಆ ಮೂಲಕವಾಗಿ ಮನಸ್ಸು, ಇಂದ್ರಿಯಗಳು ಮನಸ್ಸಾಗಿ ಉಳಿದುಕೊಳ್ಳುತ್ತವೆ. ಸಕಲೇಂದ್ರಿಯಾಣಿ ಸಂಯಮ್ಯ. ಆಮೇಲೆ ಮುಂದೆ ಅವ್ರು ಹೇಳ್ತಾರೆ, ಭಕ್ತಿಯ ಸ್ವಗುರುಂ ಪ್ರಣಮ್ಯ. ಈ ವಿಷಯ ಯಾವ ಧ್ಯಾನದ ಅಭ್ಯಾಸದಲ್ಲೂ ಹೇಳ್ಕೊಡಲ್ಲ. ಧ್ಯಾನ ಮಾಡೋದಕ್ಕಿಂತ ಮುಂಚೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತೀವಿ ಉಪನಿಷತ್ತು. ಭಕ್ತಿಯಿಂದ ಸ್ವಗುರುಂ ಪ್ರಣಮ್ಯ. ಸ್ವಗುರುಂ ಅಂದ್ರೆ ನಮ್ಮ ಗುರು, ನಮಗೆ ಅಧ್ಯಾತ್ಮ ಜ್ಞಾನವನ್ನು ಉಪದೇಶಿಸುವ, ನಮ್ಮ ಶ್ರದ್ಧಾಭಕ್ತಿಯ ಸ್ಥಾನವಾಗಿರ್ತಕ್ಕಂಥ ಒಂದು ಗುರುಗಳು ಅಂತ ಇರ್ತಾರೆ. ಶಂಕರ ಭಗವತ್ಪಾದರು ಇರ್ಬೋದು, ಶ್ರೀಧರ ಸ್ವಾಮಿಗಳು ಇರ್ಬೋದು, ಯಾರ್ಯಾರು ಅವರವರಿಗೆ ದತ್ತಾತ್ರೇಯರು ಇರಬಹುದು. ಹಾಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಗುರುಗಳಿರ್ತಾರೆ. ಆ ಗುರುಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು. ಅವರಿಗೆ ಮನಸ್ಸಿನಲ್ಲಿಯೇ ನಮಸ್ಕಾರ ಮಾಡಬೇಕು. ಅವರನ್ನ ಮನಸ್ಸಿಗೆ ತಂದುಕೊಂಡು ಅವರಿಗೆ ಶರಣಾಗತರಾಗಬೇಕು. ಅವರ ಅನುಗ್ರಹವನ್ನು ಪ್ರಾರ್ಥಿಸಿಕೊಳ್ಬೇಕು. ನಾನು ಧ್ಯಾನವನ್ನು ಆರಂಭ ಮಾಡ್ತಾ ಇದ್ದೇನೆ, ನಿಮ್ಮ ಪೂರ್ಣ ಅನುಗ್ರಹ ಇರಲಿ. ಹಾಗೆ ಈಶ್ವರನನ್ನು ಕೂಡ, ನನ್ನ ಇಷ್ಟ ದೇವರು ಕೃಷ್ಣನೋ ರಾಮನೋ ಮನಸ್ಸಿಗೆ ತಂದುಕೊಂಡು ಒಂದು ಸಲ ನಮಸ್ಕಾರ ಮಾಡಬೇಕು. ಗುರು ಮತ್ತು ಈಶ್ವರ ವಂದನೆಯನ್ನು ಕುರಿತು ಇಲ್ಲಿ ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ ಹೇಳುತ್ತೆ, ಅತ್ಯಾಶ್ರಮಸ್ಥ ಅಂತ ಹೇಳ್ತಾರೆ. ಅತ್ಯಾಶ್ರಮ ಅಂತ ಹೇಳಿದ್ರೆ ಆಶ್ರಮವನ್ನು ಮೀರಿದವನು ಅಂತ. ಅತ್ಯಾಶ್ರಮಸ್ಥ ಅಂದ್ರೆ ಆಶ್ರಮವನ್ನ ಮೀರಿದ ಸ್ಥಿತಿಯಲ್ಲಿ ಇರುವವನು ಅಂತ. ಆಶ್ರಮ ಮೀರೋದು ಅಂದ್ರೆ ಅರ್ಥ, 4 ಆಶ್ರಮ ಇದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ.
ಈ 4 ಆಶ್ರಮವನ್ನ ಮೀರಿದವನಿಗೆ ಅತ್ಯಾಶ್ರಮಿ ಅಂತ ಹೇಳ್ತಾರೆ. ಅತೀತ ಆಶ್ರಮಿ, ಆಶ್ರಮಗಳನ್ನು ಮೀರಿದವರು ಅಂತ. ಅದಕ್ಕೆ ಸನ್ಯಾಸ ಅಂತ ಹೇಳ್ತಾರೆ. ಅತ್ಯಾಶ್ರಮಿ ಎಂಬ ಶಬ್ದಕ್ಕೆ ಅರ್ಥ ಏನು? ಸನ್ಯಾಸಿ. ಸನ್ಯಾಸಿಯಾಗಿ ಇರಬೇಕು ಅಂತ ಹೇಳುತ್ತೆ. ಇದಕ್ಕೆ ಏನು ಕಾರಣ ಅಂತ ನೀವು ಕೇಳ್ಬೋದು. ಎಷ್ಟೋ ಜನ ಧ್ಯಾನ ಮಾಡುವಾಗ ಮನಸ್ಸು ಓಡುತ್ತೆ ಹೊರಗೆ, ಮನಸ್ಸು ಚಂಚಲ ಆಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಒಂದೇ ಮುಖ್ಯ ಕಾರಣ ಅಂದ್ರೆ ನಮ್ಮ ಆಸಕ್ತಿ ಬೇರೆ ಬೇರೆ ಕಡೆ ನಿಟ್ಟಿರೋದು. 10 ಕಡೆಯಲ್ಲಿ ನಮ್ಮ ಆಸಕ್ತಿ ಹಂಚಿ ಹೋಗಿರೋದ್ರಿಂದ ಅದು ಒಂದು ಕಡೆಯಲ್ಲಿ ನಿಲ್ಲಿಕ್ಕಾಗಲ್ಲ. ನೋಡಿ, ನಮ್ಮ ಹಳ್ಳಿಯಲ್ಲೆಲ್ಲ ಈ ದನಗಳನ್ನ ಕಾಡಿಗೆ ಕಳಿಸೋದು ಒಂದು ಪ್ರಕ್ರಿಯೆ. ಬೆಳಿಗ್ಗೆ ಬಿಡ್ತಾರೆ, ರಾತ್ರಿ ಅದು ಕೊಟ್ಟಿಗೆಗೆ ಬರ್ತದೆ. ಕೆಲವು ದನಗಳು ಹಾಗೆ ನೇರ ಕೊಟ್ಟಿಗೆಗೆ ಬರಲ್ಲ, ಅದು ಬೇಲಿ ಹಾರೋ ಸ್ವಭಾವ ಇರ್ತದೆ. ಮನೆಗೆ ಹತ್ರ ಬರ್ತಾ ಇದ್ದಾಗೆ ಅಲ್ಲಿ ಹಸಿರು ಹುಲ್ಲು ಏನ್ ಸಿಕ್ತೋ ಅದ್ರ ಕಡೆಗೆ ಹಾರೋ ಒಂದು ಚಾಳಿ ಇರ್ತದೆ. ಅದಕ್ಕೆ ಅದು ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರೆ, ಅಲ್ಲಲ್ಲಿ ಕೆಲವರು ಕೋಲ್ ಹಿಡ್ಕೊಂಡು ನಿಂತ್ಕೊಳ್ತಾರೆ. 1-2 ಜನ ಅದು ಯಾವ್ಯಾವ ಜಾಗದಲ್ಲಿ ನುಗ್ಗುತ್ತೋ ಆ ಜಾಗದಲ್ಲಿ ಕೋಲ್ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಅವಾಗ ಬೇರೆ ಗತ್ಯಂತರ ಇಲ್ದೇನೆ ಕೊಟ್ಟಿಗೆಗೆ ನೇರಕ್ಕೆ ಬರ್ತದೆ. ಹಾಗೆ ಈ ಮನಸ್ಸು ಧ್ಯೇಯದ ಮೇಲೆ ಯಾಕೆ ನಿಲ್ಲಲ್ಲ ಅಂದ್ರೆ, ಅದು ಬಹಿರ್ಮುಖವಾಗಿ ಸಾಗೋದಕ್ಕೆ ಅನೇಕ ಆಸ್ಪದಗಳನ್ನು ನಾವು ಕೊಟ್ಟಿರ್ತೇವೆ, ಅನೇಕ ವಿಷಯಗಳನ್ನ ಅದು ಅಂಟುಕೊಂಡಿರ್ತದೆ. ಆದ್ರಿಂದ ಧ್ಯೇಯದ ಮೇಲೆ ನಿಲ್ಲಿಕ್ ಸಾಧ್ಯವಾಗಲ್ಲ. ಹಣದ ಬಗ್ಗೆ ಚಿಂತನೆ ಮಾಡ್ತದೆ, ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತದೆ, ಸಂಬಂಧಿಕರ ಬಗ್ಗೆ ಚಿಂತನೆ ಮಾಡ್ತದೆ, ಪ್ರಪಂಚದ ವಿಷಯ ವಸ್ತುಗಳ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ, ಹೀಗೆ. ಅದಕ್ಕೆ ನಮ್ಮ ಸ್ವಾಮೀಜಿಯವರು ಗೃಹಸ್ಥಾಶ್ರಮದಲ್ಲಿದ್ದೇ ಸನ್ಯಾಸ ಮಾಡೋದಕ್ಕೆ ಒಂದು ಮಾರ್ಗದರ್ಶನ ಹೇಳಿದ್ದಾರೆ. ಪೋರ್ಟ್ ಅಂತ, ರಿಡಕ್ಷನ್ ಆಫ್ ಪೋರ್ಟ್ ಅಂತ ಹೇಳ್ತಿದ್ರು. ಪೋರ್ಟ್ ಅಂದ್ರೆ ಪಿ ಅಂದ್ರೆ ಪೊಸೆಷನ್ಸ್, ಓ ಅಂದ್ರೆ ಆಬ್ಲಿಗೇಟರಿ ಡ್ಯೂಟೀಸ್, ಆರ್ ಅಂದ್ರೆ ರಿಲೇಶನ್ಶಿಪ್ಸ್, ಟಿ ಅಂದ್ರೆ ಟ್ರಾನ್ಸಾಕ್ಷನ್ಸ್. ಈ 4 ಕಡಿಮೆ ಮಾಡ್ಕೊಳ್ಬೇಕು ಅಂತ. ಆಗ ಮನಸ್ಸು ಏನಾಗ್ತದೆ, ಧ್ಯೇಯ ವಸ್ತುವಿನ ನಿಲ್ಲಿಸ್ಲಿಕ್ಕೆ ಅವಕಾಶ ಆಗ್ತದೆ. ನಾವು ಭೌತಿಕವಾಗಿ ಸನ್ಯಾಸ ಪಡೆದೇ ಇದ್ರೂ ಕೂಡ ಸನ್ಯಾಸಿಯ ಮನಸ್ಥಿತಿಯನ್ನ ಧ್ಯಾನ ಕಾಲದಲ್ಲಿ ಹೊಂದಿರಬೇಕು. ನನಗೂ ಈ ಪ್ರಪಂಚಕ್ಕೂ ಯಾವ ಸಂಬಂಧವೂ ಇಲ್ಲ, ನಾನು ಪರಮಾತ್ಮನಿಗೆ ನೇರವಾಗಿ ಸಂಬಂಧಿಸಿದವನು, ಪರಮಾತ್ಮನೊಟ್ಟಿಗೆ ಒಂದಾಗಲಿಕ್ಕೆ ನಾನು ಈ ಜೀವನದ ಪಯಣ, ಸಾಧನೆಯ ಪಯಣ ಕೂಡ ಇರುವುದು ಅದಕ್ಕಾಗಿ. ಆದ್ರಿಂದ ಆ ಎಲ್ಲ ಸಂಬಂಧಗಳನ್ನ ನಾನು ಬದಿಗಿರಿಸುವ ಒಂದು ಮನಸ್ಥಿತಿ, ಅದನ್ನ ಅತ್ಯಾಶ್ರಮಸ್ಥ ಅಂತ ಹೇಳ್ತಾರೆ. ಅದನ್ನ ಮೆಂಟಲ್ ಪ್ರಿಪರೇಷನ್ ಅಂತ ಹೇಳ್ತಾ ಇದೆ. ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಂಡಿರ್ಬೇಕು ನಾವು. ಹೊರಗಡೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಬಹುದು, ಒಳ್ಳೆ ಮ್ಯಾಟ್ ತಗೊಳ್ಬಹುದು, ಒಳ್ಳೆ ರೂಮ್ ಅನ್ನ, ಒಳ್ಳೆ ಮೆಡಿಟೇಷನ್ ಮಾಡ್ಲಿಕ್ಕೆ ಬೆಸ್ಟ್ ರೂಮ್ ಅನ್ನು ರೆಡಿ ಮಾಡ್ಕೋಬಹುದು. ಅದ್ರ ಮನಸ್ಸೇ ಸಿದ್ಧವಾಗಿಲ್ದಿದ್ರೆ ಏನ್ ಪ್ರಯೋಜನ? ಅದರಿಂದ ಗುರು ಈಶ್ವರ ಸ್ಮರಣೆಯನ್ನ ಮಾಡಿ ಮನಸ್ಸಿನ ಬಾಹ್ಯ ಬಯಕೆಗಳನ್ನೆಲ್ಲ ಅಲ್ಲಿಯೇ ಇಟ್ಟು ಒಂದು ಸನ್ಯಾಸಿಯ ತಾತ್ಕಾಲಿಕವಾಗಿ ಆದ್ರೂ ಸನ್ಯಾಸಿಯ ಮನಸ್ಥಿತಿಯನ್ನ ಹೊಂದಿದವರಾಗಿ ಮುಂದೆ ಹೇಳುತ್ತೆ, ಹೃತ್ಪುಂಡರೀಕಂ ವಿಚಿಂತ್ಯ, ಹೃದಯ ಕಮಲವನ್ನು ಧ್ಯಾನಿಸಬೇಕು. ಬಂತು ನೋಡಿ, ಇಲ್ಲಿಂದ ಶುರುವಾಗೋದು ಯಾವುದು? ಧಾರಣಾ ಧ್ಯಾನ ಸಮಾಧಿ. ಇಲ್ಲಿ ತನಕ ಏನಾಯ್ತು? ಪ್ರತ್ಯಾಹಾರ ಅಲ್ಲಿವರೆಗೆ ಬಂತು. ಪ್ರತ್ಯಾಹಾರ ಬಿಟ್ಟು ಇನ್ನೆರಡು ಸಂಗತಿಯನ್ನು ಹೇಳ್ತು, ಮನಸ್ಥಿತಿ ಮತ್ತು ಬುದ್ಧಿಯ ಸ್ಥಿತಿಯನ್ನ. ಅದರಿಂದ ಮುಂದಕ್ಕೆ ಆಕ್ಚುಯಲ್ ಮೆಡಿಟೇಷನ್, ಆ ಧ್ಯಾನದ ಆಂತರಿಕ ಏನಿದೆ ಅಭ್ಯಾಸಗಳಿದೆ, ಅದನ್ನ ವಿವರಣೆಯನ್ನು ಕೊಡ್ಲಿಕ್ಕೆ ಆರಂಭ ಮಾಡಿದ್ದೆ. ಇವಾಗ ಹೃತ್ಪುಂಡರೀಕಂ ವಿಚಿಂತ್ಯ, ಹೃದಯದ ಕಮಲವನ್ನ ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೆ. ಮಹಾನಾರಾಯಣ ಉಪನಿಷತ್ನಲ್ಲಿ ಈ ಸನ್ಯಾಸ ಸೂಕ್ತ 2 ಮಂತ್ರಗಳ ಆದ್ಮೇಲೆ ಒಂದು ಮಂತ್ರ ಬರುತ್ತೆ. ದಕ್ರಂ ವಿಪಾಪಂ ಪರಮೇಶ್ಮ ಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ರಸ್ಥಂ ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಅಂತ. ಅದೂ ಕೂಡ ಈ ಹೃದಯ ಪುಂಡರೀಕದೊಳಗೆ ಪರಮಾತ್ಮನನ್ನ ಧ್ಯಾನಿಸಬೇಕು ಅಂತ ಹೇಳುತ್ತೆ. ಹೃದಯಾಕಾಶ ಅಂತ, ಆ ಹೃದಯಾಕಾಶದ ಒಳಗೆ ಪರಮಾತ್ಮನ ಧ್ಯಾನ ಮಾಡಬೇಕು ಅಂತ. ಅದು ಹಾರ್ದ ಬ್ರಹ್ಮೋಪಾಸನೆ ಅಂತ ಛಾಂದೋಗ್ಯ ಉಪನಿಷತ್ತಲ್ಲೂ ಬರುತ್ತೆ.
ಅಷ್ಟಗುಣ ವಿಶಿಷ್ಟನಾದಂತಹ ಪರಮಾತ್ಮನನ್ನ ಹೃದಯಾಕಾಶದ ಮಧ್ಯದಲ್ಲಿ ಧ್ಯಾನಿಸಬೇಕು ಅಂತ. ಆ ಮಂತ್ರ ಇಷ್ಟ. ದಹ್ರಂ ವಿಪಾಪಂ, ದಹ್ರಂ ಅಂದ್ರೆ ಸಣ್ಣದು ಅಂತ, ವಿಪಾಪಂ ಪಾಪರಹಿತವಾದದ್ದು, ಪರಮೇಶ್ಮ ಭೂತಂ, ಆ ವೇಶ್ಮ ಅಂದ್ರೆ ಮನೆ, ಶ್ರೇಷ್ಠ ಮನೆಯಂತಿರುವ ಅಂತ. ವೇಶ್ಮ ಅನ್ನೋದು ವೇದದ ಕಾಲದಲ್ಲಿ ಮೇಷ್ಮ ಅಂತ ಆಗಿದೆ. ಪರವೇಶ್ಮ ಆಗ್ಬೇಕದು, ಅಂದ್ರೆ ವೈದಿಕ ಛಾಂದಸ ಪ್ರಯೋಗ ಅಂತ ಹೇಳ್ತಾರೆ ಅದಕ್ಕೆ. ಪರಮೇಶ್ಮ ಭೂತಂ, ಅದು ಶ್ರೇಷ್ಠವಾದ ಮನೆಯಂತಿರುವ. ಯಾವುದು? ಯಾರಿಗೆ? ಪರಮಾತ್ಮನಿಗೆ. ಪರಮಾತ್ಮನು ರಾಜ, ಅವನಿಗೆ ಮನೆ ಯಾವ್ದಪ್ಪ ಅಂದ್ರೆ ಆ ಹೃದಯ ಪುಂಡರೀಕ ಅನ್ನೋದೇ ಮನೆ. ಯತ್ ಪುಂಡರೀಕಂ, ಪುಂಡರೀಕ ಅಂದ್ರೆ ಕಮಲ. ಪುರ ಮಧ್ಯ ಸಗ್ಗಸ್ಥಂ, ಪುರ ಅಂದ್ರೆ ಶರೀರ, ಈ ಶರೀರದ ಮಧ್ಯದಲ್ಲಿ ಈ ಸಂಸ್ಥಂ, ಸಗ್ಗಸ್ಥಂ ಅಂದ್ರೆ ಸಂಸ್ಥಂ ಇರುವಂಥದ್ದು. ತತ್ರಾಪಿ ದಹ್ರಂ ಗಗನಂ ವಿಶೋಕಂ, ಆ ಹೃದಯ ಪುಂಡರೀಕದ ಒಳಗೆ ದಹ್ರಂ ಗಗನಂ, ಸಣ್ಣದಾದ ಆಕಾಶ ಇದೆ, ಸಣ್ಣ ಸ್ಪೇಸ್ ಇದೆ. ಅದು ವಿಶೋಕ, ಅದು ಶೋಕರಹಿತವಾಗಿದೆ. ತತ್ರಾಪಿ ದಹ್ರಂ ಗಗನಂ ವಿಶೋಕಂ ತಸ್ಮಿನ್ ಯದಂತ ತದುಪಾಸ್ತವ್ಯಂ, ಆ ಆಕಾಶದ ಒಳಗೆ ಯಾವುದಿದೆಯೋ, ನೀವಾರ ಶೋಕವತ್ತನ್ಮೀ ಪೀತಾಭಾ ಅಸ್ವತ್ತಣೋಪಮ ತಸ್ಯಾ ಆ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತ. ನಾರಾಯಣ ಸೂಕ್ತ ಅಂತ ಒಂದಿದೆ, ಅದು ಇದ್ರ ವಿವರಣೆಯನ್ನು ಕೊಡುತ್ತೆ. ಹೀಗೆ ವಿವರಣೆ ವಿಸ್ತಾರವಾಗಿ ಹೇಳುತ್ತೆ. ಹಾಗೆ ತಸ್ಯಾ ಶಿಖಾಯ ಮಧ್ಯೆ, ಅದು ಬೆಂಕಿ, ಒಂದು ಅಗ್ನಿ ಶಿಖೆಯನ್ನು ಹೇಳ್ತಾ ಅದ್ರ ತುದಿಯಲ್ಲಿ ಪರಮಾತ್ಮ ಇದ್ದಾನೆ ಎಂಬಂತ ವರ್ಣನೆ ಕೊಡುತ್ತೆ. ಇಲ್ಲಿ ಮಹಾನಾರಾಯಣದಲ್ಲಿ ಹಾಗಲ್ಲ, ಹೃದಯಾಕಾಶದ ಒಳಗೆ ಸೂಕ್ಷ್ಮ ಆಕಾಶ ಇದೆ, ಅದ್ರಲ್ಲಿ ಪರಮಾತ್ಮ ಇದ್ದಾನೆ. ಈ ಹೃದಯದ ಒಳಗಿರುವ ಆಕಾಶ ಎನ್ನುವ ಶಬ್ದಕ್ಕರ್ಥ ಅಂತಃಕರಣ ಅಂತ. ಅಂತಃಕರಣದ ಸ್ಥಾನವನ್ನ ನಮ್ಮ ವೇದವು ಹೃದಯ ಎಂಬುದಾಗಿ ಹೇಳಿದೆ, ಮಿದುಳಲ್ಲ. ಈ ಬ್ರೇನ್ ಎನ್ನುವಂಥದ್ದು ಅದರ ಕಾರ್ಯಸ್ಥಾನವೇ ಹೊರತು ಅಂತಃಕರಣ ಇರುವ ಜಾಗ ಹೃದಯದ ಮಧ್ಯದಲ್ಲಿ ಎಂಬುದಾಗಿ. ಅದರಿಂದ ನಾನು ಅಂತ ಹೇಳುವಾಗ ನಾವೆಲ್ಲರೂ ಹೃದಯವನ್ನು ಮುಟ್ಟುಕೊಳ್ತೇವೆ. ನಾನು ಅಂತ ಯಾರು ತಲೆಗೆ ಮುಟ್ಟುಕೊಳ್ಳಲ್ಲ. ಯಾಕಂದ್ರೆ ಒಳಗಡೆಯಿಂದಲೇ ನಮ್ಗೊಂದು ಅಭ್ಯಾಸ ಇದೆ, ನಾನು ಬಂದಿದ್ದೇನೆ, ನನಗೆ ಅವನಿಗೆ ಅವಮಾನ ಮಾಡಿಬಿಟ್ಟ, ನಾನು ಅಂತ ಹೀಗೆ ತೋರಿಸ್ಕೊಳ್ತೇವೆ. ಯಾಕಂದ್ರೆ ಹೃದಯ ಎನ್ನುವಂಥದ್ದು ಮನಸ್ಸಿನ ಮೂಲ ಸ್ಥಾನ. ಆ ಹೃದಯಾಕಾಶದ ಮಧ್ಯದಲ್ಲಿ, ಅಂದ್ರೆ ಅಂತಃಕರಣದ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ. ಅದು ಹೇಗೆ ಅಂತ ಹೇಳಿದ್ರೆ, ಅಂತಃಕರಣಕ್ಕೆ ಆಭಾಸವನ್ನು ನೀಡಿದ ಸಾಕ್ಷಿಯ ಸನ್ನಿಧಾನ ಇರುವ ಜಾಗ. ಆದ್ದರಿಂದ ಜ್ಞಾನದಲ್ಲಿಯೂ ಕೂಡ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಪರಮಾತ್ಮನನ್ನು ಗುರುತಿಸಬೇಕು ಅಂತ ಹೇಳುತ್ತೆ. ಉಪಾಸನಾ ಸಂದರ್ಭದಲ್ಲಿಯೂ ಕೂಡ ಆ ಸಾಕ್ಷಿ ಚೈತನ್ಯವನ್ನೇ ಪರಮಾತ್ಮ ಅಂತ ಉಪಾಸನೆ ಮಾಡಬೇಕು ಅಂತ, ಸಾಕ್ಷಿಯನ್ನೇ ಪರಮಾತ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು ಎಂಬುದಕ್ಕೆ. ತದನಂತರ ಆ ಸಾಕ್ಷಿಯ ಜ್ಞಾನವಾದ ಮೇಲೆ ಉಪಾಸನೆ ಬಿಟ್ಟು ಅದು ಸಹಜವಾದ ಅರಿವಾಗ್ತದೆ. ಆದ್ದರಿಂದ ಹೃತ್ಪುಂಡರೀಕಂ ವಿಚಿಂತ್ಯ, ಹೃದಯವನ್ನ ಧ್ಯಾನಿಸ, ಒಂದು ಕಮಲದ ಹಾಗಿರುವ ಹೃದಯವನ್ನು ಧ್ಯಾನಿಸಬೇಕು. ಹೃದಯ ಕಮಲವನ್ನ ನಾವು ಮನಸ್ಸಿಗೆ ತಂದುಕೊಳ್ಬೇಕು. ಆಮೇಲೆ ಮಧ್ಯೆ ವಿರಜಂ ವಿಶುದ್ಧಂ ವಿಷದಂ ವಿಶೋಕಂ, ಹೀಗೆ ವಿವರಣೆ ನೀಡ್ತಾ ಹೋಗುತ್ತೆ. ಆ ಹೃದಯಾಕಾಶದ ಮಧ್ಯದಲ್ಲಿ ಶಿವಪಾರ್ವತಿಯರನ್ನ ಧ್ಯಾನಿಸಬೇಕು. ಆ ಶಿವಪಾರ್ವತಿಯರ ಗುಣಗಳೇನು? 18 ಗುಣ ಹೇಳುತ್ತದೆ, ಉದ್ದದ ಪಟ್ಟಿನೇ ಇದೆ. ಅದು ಯಾವ್ಯಾವ ಗುಣಗಳಿದೆ ಅನ್ನೋದನ್ನ ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.